ನಮಸ್ಕಾರ. ಒಂದ್ ಕಡೆ 80ನೇ ಸ್ವಾತಂತ್ರ್ಯ ದಿನದ ಸಂಭ್ರಮದಲ್ಲಿ ನಾವಿದ್ದೀವಿ. ದೇಶದ ನಾಗರಿಕರ ರಕ್ಷಣೆ ನಮ್ಮ ಹೊಣೆ ಅಂತ ಸರ್ಕಾರ ಹೇಳ್ತಾ ಇದೆ. ರೈತರ ಹಿತ ಕಾಪಾಡುವಲ್ಲಿ ಬದ್ಧತೆ ತೋರಿಸ್ತೀವಿ ಅಂತ ಸರ್ಕಾರ ಹೇಳ್ತಾ ಇದೆ. ಆದ್ರೆ ಇದೇ ದಿವಸ ಮೂವರನ್ನ ಎನ್ಕೌಂಟರ್ ಮಾಡಲಾಗಿದೆ. ಅರಣ್ಯ ಇಲಾಖೆ ಗುಂಡೇಟಿಗೆ ಮೂವರು ಸಾವನ್ನಪ್ಪಿದ್ದಾರೆ. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಶಾಗ್ಯಾದಲ್ಲಿ ನಡೆದಿರುವಂತಹ ಘಟನೆ ಇದು. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಅರಣ್ಯ ಇಲಾಖೆ ವಿರುದ್ಧ ಸ್ಥಳೀಯರು ತೀವ್ರ ರೀತಿಯಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬೇಟೆಗಾರರು ಅಂತ ಹೇಳಿ ಸೆರೆ ಹಿಡಿದು ಅವರನ್ನ ಕೊಂದಿದ್ದಾರೆ ಅಂತ ಹೇಳಿ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ವನ್ಯಜೀವಿ ಬೇಟೆಗೆ ಮುಂದಾಗಿದ್ರು ಅನ್ನೋ ಖಚಿತ ಮಾಹಿತಿ ಮೇರೆಗೆ ನಾವಲ್ಲಿಗೆ ಎಂಟ್ರಿ ಕೊಟ್ಟಿದ್ವಿ ಅಂತ ಹೇಳಿ ಅರಣ್ಯ ಇಲಾಖೆ ಹೇಳ್ತಾ ಇದೆ. ಅರಣ್ಯ ಸಿಬ್ಬಂದಿ ಮೇಲೆ ಗುಂಡು ಹಾರಿಸೋದಕ್ಕೆ ಅವರು ಮುಂದಾದ್ರಂತೆ. ಆ ಸಂದರ್ಭದಲ್ಲಿ ಗುಂಡಿನ ಚಕಮಕಿ ನಡೆದಿದೆ ಅಂತ ಹೇಳಿ ಮಾಹಿತಿ ಇದೆ. ಬೇಟೆಗಾರರ ಮೇಲೆ ಗುಂಡಿನ ದಾಳಿಯನ್ನ ಅರಣ್ಯ ಸಿಬ್ಬಂದಿ ನಡೆಸಿದ್ದಾಗಿ ಮಾಹಿತಿ ಲಭ್ಯವಾಗಿದೆ. ಒಟ್ನಲ್ಲಿ ಗುಂಡಿನ ಕಾಳಗದಲ್ಲಿ ಮೂವರು ಬೇಟೆಗಾರರು ಸಾವನ್ನಪ್ಪಿದ್ದಾರೆ. ಅಂತೋಣಿ ಸ್ವಾಮಿ, ಪೀಟರ್ ಕುಮಾರ್ ಅನ್ನೋರು ಮೃತಪಟ್ಟಿದ್ದಾರೆ. ಇನ್ನು ಈ ಶೂಟ್ಔಟ್ಗೆ ಅರಣ್ಯ ಇಲಾಖೆ ವಿರುದ್ಧವಾಗಿ ಸ್ಥಳೀಯರು ತೀವ್ರ ರೀತಿಯಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮೃತದೇಹವನ್ನ ನೋಡೋದಕ್ಕೆ ಸಂಬಂಧಿಕರು ಬರ್ತಾ ಇದ್ದಾರೆ. ಯಾವ ಕಾರಣಕ್ಕೋಸ್ಕರ ಗುಂಡೇಟನ್ನ ಹೊಡೆದ್ರಿ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಶಾಗ್ಯಾದಲ್ಲಿ ನಡೆದಿರುವಂತಹ ಘಟನೆ ಇದು. ಈಗ ಸಂಬಂಧಿಕರು ಏನ್ ಹೇಳ್ತಾ ಇದ್ದಾರೆ? ಸಾವನ್ನಪ್ಪಿದವರ ಸಂಬಂಧಿಕರು, ನಾವೆಲ್ಲ ಕೃಷಿಕರು, ಕೃಷಿ ಮಾಡಿ ಜೀವನ ಮಾಡ್ತಾ ಇದ್ದವರು, ದಿನ ಕಳೀತಾ ಇದ್ದವರು, ಇವರೆಲ್ಲ ರೈತರು, ನಮಗೆ ನ್ಯಾಯ ಬೇಕು. ಯಾವುದೇ ಕಾರಣಕ್ಕೂ ಬೇಟೆ ಆಡಕ್ಕೆ ಇವರೆಲ್ಲ ಹೋಗಿದ್ದಲ್ಲ. ಎಮ್ಮೆ ಮೇಯ್ಸಕ್ ಹೋಗ್ತಾ ಇದ್ರು, ದನ ಮೇಯ್ಸಕ್ ಹೋಗ್ತಾ ಇದ್ರು, ಜಮೀನಿಗೆ ಹೋಗ್ತಾ ಇದ್ರು. ಕೃಷಿಕರು ಇವರೆಲ್ಲ, ರೈತರು. ದನ ಕರುಗಳು ಕಾಡಿಗೆ ಹೋಗುತ್ತೆ ಅಂತ ಹೇಳಿ ಕೆಲವೊಂದ್ಸತಿ ಕಾಯೋಕ್ಕೂ ಕೂಡ ಹೋಗಿದ್ದಾರೆ. ಅವುಗಳನ್ನ ಹೊಡ್ಕೊಂಬರಕ್ಕೂ ಕೂಡ ಹೋಗಿದ್ದಾರೆ. ಜೀವ ರಕ್ಷಣೆಗೆ ಅಂತ ಹೇಳಿ ಕಾಡಿಗೆ ಹೋದಂತ ಸಂದರ್ಭದಲ್ಲಿ ಬಂದೂಕುಗಳನ್ನ ಇವ್ರು ಇಟ್ಕೊಂಡಿರ್ತಾರೆ ಅಷ್ಟೇ. ಆದ್ರೆ ಅವ್ರನ್ನ ಈ ರೀತಿ ಶೂಟ್ಔಟ್ ಮಾಡುವಂತ ಅವಶ್ಯಕತೆ ಏನಿತ್ತು? 3 ಜನ ಸಾವನ್ನಪ್ಪಿದ್ದಾರಲ್ಲ, ಇದಕ್ಕೆ ಯಾರು ಹೊಣೆ ಅಂತ ಹೇಳಿ ಈಗ ಮೃತರ ಸಂಬಂಧಿಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದ್ ಕಡೆ ಸ್ವಾತಂತ್ರ್ಯ ದಿನ ಅಂತ ಹೇಳಿ ಇಡೀ ದೇಶ ಸಂಭ್ರಮಾಚರಣೆಯಲ್ಲಿದ್ರೆ, ಇನ್ನೊಂದ್ ಕಡೆ ಅರಣ್ಯ ಇಲಾಖೆ ನಮ್ಗೆ ದೊಡ್ಡ ಮಟ್ಟದಲ್ಲಿ ಆಘಾತ ಕೊಟ್ಟಿದೆ ಅಂತ ಹೇಳಿ ಸ್ಥಳೀಯರು ಮತ್ತೆ ಮೃತರ ಸಂಬಂಧಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಮೂವರು ಬೇಟೆಗಾರರ ಶೂಟ್ಔಟ್ ಪ್ರಕರಣ ಸಂಬಂಧ ಅರಣ್ಯ ಇಲಾಖೆ ವಿರುದ್ಧ ಸ್ಥಳೀಯರ ಆಕ್ರೋಶ ತೀವ್ರವಾಗ್ತಾ ಇದೆ. ಅರಣ್ಯ ಇಲಾಖೆ ಪೀಠೋಪಕರಣಗಳನ್ನ ಧ್ವಂಸಗೊಳಿಸಿದ್ದಾರೆ. ಬೇಟೆಗಾರರನ್ನ ಸೆರೆ ಹಿಡಿದು ಕೊಂದಿರುವಂತ ಆರೋಪ ಇದೆ. ಹಾಗಾಗಿ ಅರಣ್ಯ ಇಲಾಖೆ ವಿರುದ್ಧ ಸ್ಥಳೀಯರು ರೊಚ್ಚಿಗೆದ್ದಿದ್ದಾರೆ. ಉಪವಲಯ ಅರಣ್ಯಾಧಿಕಾರಿಗಳ ಕಚೇರಿ ಮೇಲೆ ದಾಳಿಯನ್ನ ಮಾಡಿದ್ದಾರೆ. ಶಾಗ್ಯಾ ಗ್ರಾಮದಲ್ಲಿನ ಅರಣ್ಯ ಇಲಾಖೆ ಕಚೇರಿಗೆ ನುಗ್ಗಿದ್ದಾರೆ, ದಾಂಧಲೆಯನ್ನ ಮಾಡಿದ್ದಾರೆ. ಬೈಕ್ ಸೇರಿದಂಗೆ ಸಿಕ್ಕ ವಸ್ತುಗಳನ್ನ ಕೋಪದಿಂದ, ಆಕ್ರೋಶದಿಂದ ಧ್ವಂಸಗೊಳಿಸಿದ್ದಾರೆ. ಸ್ಥಳೀಯರು ಶೂಟ್ ಮಾಡಿ ಕೊಂದಿದ್ದಾರೆ ಅಂತ ಹೇಳಿ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಅರಣ್ಯಾಧಿಕಾರಿಗಳು ವನ್ಯಜೀವಿ ಬೇಟೆಗೆ ಇವ್ರು ಬಂದಿದ್ರು, ಇವ್ರು ಬೇಟೆಗಾರರು ಅಂತ ಹೇಳಿ ಅಲ್ಲಿ ಗುಂಡನ್ನ ಹಾರಿಸಿರೋದು ಅಂತ ಹೇಳಿ ಮಾಹಿತಿ ಲಭ್ಯವಾಗಿದೆ. ಮತ್ತೆ ಆ ಸಂದರ್ಭದಲ್ಲಿ ಸಿಬ್ಬಂದಿ ಮೇಲೆ, ಅರಣ್ಯ ಇಲಾಖೆ ಸಿಬ್ಬಂದಿ ಮೇಲೆ ಈ 3 ಜನ ಅಟ್ಯಾಕ್ ಅನ್ನ ಮಾಡಿದ್ರು, ಗುಂಡಿನ ದಾಳಿಯನ್ನ ನಡೆಸಿದ್ರು ಅಂತ ಹೇಳಿ ಪ್ರಾಥಮಿಕವಾಗಿ ಸಿಕ್ತಿರುವಂತ ಮಾಹಿತಿ. ಆದ್ರೆ ಸ್ಥಳೀಯರು ಹೇಳ್ತಾ ಇರೋದು ಅವರೆಲ್ಲ ರೈತರು, ದನ ಮೇಯಿಸೋಕೆ, ಎಮ್ಮೆ ಮೇಯಿಸೋಕೆ ಅಂತ ಹೋಗ್ತಾರೆ. ಆದ್ರೆ ಕಾಡಿಗೆ ಹೋದಂತ ಸಂದರ್ಭದಲ್ಲಿ ವನ್ಯಜೀವಿಗಳಿಂದ ತಮಗೆ ಅಟ್ಯಾಕ್ ಆಗಬಹುದು, ದಾಳಿ ಆಗಬಹುದು, ಪ್ರಾಣಹಾನಿ ಆಗಬಹುದು ಅಂತ ಹೇಳಿ ಕೆಲವೊಂದು ಸಂದರ್ಭದಲ್ಲಿ ಈ ರೀತಿ ಬಂದೂಕಗಳನ್ನ ತಗೊಂಡು ಹೋಗ್ತಾ ಇದ್ರು. ಇವ್ರು ಬೇಟೆಗಾರರಲ್ಲ, ಇವ್ರು ಕೃಷಿಕರು, ರೈತರು ಅಂತ ಹೇಳ್ತಾ ಇದ್ದಾರೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ನಂದೇಶ್. ಒಂದ್ ಕಡೆ ಸ್ವಾತಂತ್ರ್ಯ ದಿನದ ಸಂಭ್ರಮದಲ್ಲಿದ್ರೆ, ಇನ್ನೊಂದು ಆಘಾತಕಾರಿ ಸುದ್ದಿ. ಸ್ವಾತಂತ್ರ್ಯ ದಿನದ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಶಾಕಿಂಗ್ ಸುದ್ದಿ ಕೊಟ್ಟಿದೆ ಅಂತ ಹೇಳಿ ಮೃತರ ಸಂಬಂಧಿಕರು ಹೇಳ್ತಾ ಇದ್ದಾರೆ. ಈಗ ಅರಣ್ಯ ಇಲಾಖೆ ವರ್ಷನ್ ಏನು? ನಿಜಕ್ಕೂ ಇವರು ಬೇಟೆಗಾರರ? ಈ ಹಿಂದೆ ಇವ್ರ ಮೇಲೆ ಯಾವ್ದಾದ್ರು ವನ್ಯಜೀವಿ ಅಥವಾ ವನ್ಯಜೀವಿ ಇಲಾಖೆಗೆ ಸಂಬಂಧಪಟ್ಟಂಗೆ ಕೇಸ್ಗಳು ರಿಜಿಸ್ಟರ್ ಆಗಿತ್ತಾ? ಇವ್ರು 3 ಜನ ಯಾರು ಸ್ಥಳೀಯರು ಹೇಳೋ ಪ್ರಕಾರ? ನಂದೀಶ್, ನನ್ನ ವಾಯ್ಸ್ ನಿಮ್ಗೆ ರೀಚ್ ಆಗ್ತಾ ಇದೆಯಾ? ಬಹುಶಃ ಸಂಪರ್ಕ ಸಾಧ್ಯ ಆಗಿಲ್ಲ ಅನ್ಸುತ್ತೆ. ಮತ್ತೊಮ್ಮೆ ಸಂಪರ್ಕ ಮಾಡೋಣ. ಈಗ ವನ್ಯಜೀವಿ ಕಾಯ್ದೆ ಅಂತ ಇರುತ್ತೆ. ಈ ಹಿಂದೆ ಇವರು 3 ಜನ ಮೇಲೆ ಬೇಟೆಗಾರರು ಅಥವಾ ಪ್ರಾಣಿ ಬೇಟೆ ಏನಾದ್ರು ಆಡಿದ್ರು, ವನ್ಯಜೀವಿ ಬೇಟೆಯಾಡಿದ್ರು ಅಂತ ಏನಾದ್ರು ಪ್ರಕರಣಗಳು ದಾಖಲಾಗಿತ್ತಾ? ಅರಣ್ಯ ಇಲಾಖೆಯವರು ಏಕಾಏಕಿ ಇವ್ರು ಬೇಟೆಗಾರರು ಅಂತ ಹೇಳಿ ಹೆಂಗ್ ಡಿಸೈಡ್ ಮಾಡಿದ್ರು? ಯಾಕಂದ್ರೆ ಚಾಮರಾಜನಗರ ಭಾಗ
ಪ್ರತಿ ಬಾರಿ ನಾವು ನೋಡ್ತಾ ಇರ್ತೀವಿ, ಆನೆ ದಾಳಿ ಇರ್ಬೋದು ಅಥವಾ ಹುಲಿ ದಾಳಿ ಇರ್ಬೋದು, ಚಿರತೆ ದಾಳಿ ಇರ್ಬೋದು, ಇಂಥದ್ದೆಲ್ಲ ನಡೀತಾ ಇರುತ್ತೆ. ಅಂದ್ರೆ ವನ್ಯಜೀವಿಗಳು ಆಗಾಗ ಗ್ರಾಮಕ್ಕೆ ಬರ್ತಾ ಇರುತ್ತೆ, ಲಗ್ಗೆ ಇಡ್ತಾ ಇರುತ್ತೆ, ಪ್ರಾಣಹಾನಿ ಮಾಡಿದಂತ ಉದಾಹರಣೆಗಳು ಕೂಡ ಇದೆ. ಸೊ ಹಾಗಾಗಿ ತಮ್ಮ ಆತ್ಮರಕ್ಷಣೆಗೋಸ್ಕರ, ಪ್ರಾಣ ರಕ್ಷಣೆಗೋಸ್ಕರ ಬಂದೂಕುಗಳನ್ನ ಅಲ್ಲಿ ಇಟ್ಕೊಂಡಿರ್ತಾರೆ. ಮತ್ತೆ ಈ 3 ಜನರ ಎನ್ಕೌಂಟರ್ ಏನಾಗಿದೆ, ಸೊ ಈ ಬಗ್ಗೆ ಈಗ ಸಾಕಷ್ಟು ಪ್ರಶ್ನೆಗಳು ಉದ್ಭವವಾಗಿದೆ. ಚಾಮರಾಜನಗರದಲ್ಲಿ 3 ಜನರ ಶೂಟ್ಔಟ್ ಕೇಸ್ ಸಂಬಂಧ ಮೈಸೂರಿನ ಶವಾಗಾರದಲ್ಲಿ 3 ಮೃತದೇಹಗಳನ್ನ ಇಡಲಾಗಿದೆ. 3 ಮೃತದೇಹಗಳನ್ನ ಅಲ್ಲಿ ಇಟ್ಟಿದ್ದಾರೆ. ಶವಾಗಾರದ ಬಳಿಯಲ್ಲಿ ಸಂಬಂಧಿಕರು ಆಕ್ರಂದನವನ್ನ ಇಡ್ತಾ ಇದ್ದಾರೆ. ಅವ್ರು ಕೇಳ್ತಿರೋದಿಷ್ಟೇ, ನಮಗೆ ನ್ಯಾಯ ಬೇಕು. ಅವರೆಲ್ಲ ರೈತರು, 3 ಜನ ಬೇಟೆಗಾರರಲ್ಲ. ಅವ್ರನ್ನ ಎನ್ಕೌಂಟರ್ ಮಾಡಿದ್ದಾರೆ ಅಂತೇಳಿ ಗಂಭೀರ ಆರೋಪವನ್ನ ಮೃತರ ಸಂಬಂಧಿಕರು ಮಾಡ್ತಾ ಇದ್ದಾರೆ. ಶೂಟ್ ಮಾಡಿ ಕೊಂದಿದ್ದಾರೆ ಅಂತ ಹೇಳಿ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ದನ ಕರುಗಳು ಕಾಡಿಗೆ ಮೇಯ್ಸೋಕ್ ಹೋಗ್ತಾರೆ ಇವರು. ಆ ಸಂದರ್ಭದಲ್ಲಿ ವನ್ಯಜೀವಿಗಳು ಬಂದು ಇವ್ರ ಮೇಲೆ ಅಟ್ಯಾಕ್ ಮಾಡಬಹುದು ಅಂತೇಳಿ, ಆನೆ ಇರ್ಬೋದು ಅಥವಾ ಹುಲಿ ಇರ್ಬೋದು, ಚಾಮರಾಜನಗರ ಭಾಗದಲ್ಲಿ ಹುಲಿಗಳ ಸಂಖ್ಯೆ ಜಾಸ್ತಿ ಇದೆ, ಅದು ಬಂದು ಅಟ್ಯಾಕ್ ಮಾಡಬಹುದು ಅಂತೇಳಿ ತಮ್ಮ ಜೀವ ರಕ್ಷಣೆಗೆ ಬಂದೂಕುಗಳನ್ನ ಹಿಡ್ಕೊಂಡಿರ್ತಾರೆ. ಇವ್ರು ಹೆಂಗ್ ಬೇಟೆಗಾರರು ಅಂತ ಡಿಸೈಡ್ ಮಾಡಿದ್ರು ಅಂತೆಲ್ಲ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಗೆ ಏನಾಯ್ತು ಅಂತ ಏನು ಗೊತ್ತಿಲ್ಲ. ನಾವು ಮೈಸೂರಲ್ಲಿ ಎಲ್ಲ ಓದ್ತಾ ಇದ್ದೀವಿ. ಮೈಸೂರಲ್ಲಿ ಇವ್ರು ಕೆಲಸ ಮಾಡ್ತಿದ್ದಾರೆ, ನಾವೆಲ್ಲ ಫ್ಯಾಮಿಲಿ, ಒಂದೇ ಫ್ಯಾಮಿಲಿ. ನೆನ್ನೆ ನೈಟು ಏನಾಯ್ತು ಅಂತ ನಮ್ಗೆ ಏನು ಗೊತ್ತಿಲ್ಲ. ಏನ್ ನ್ಯೂಸ್ ಬಂತು ಅಂದ್ರೆ ನಿಮ್ಮ ಮಾವ ಎಲ್ಲ ಕಾಡ್ ಕಡೆ ಎಲ್ಲ ಹೋದ್ರು, ಆದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಡೈರೆಕ್ಟ್ ಶೂಟ್ಔಟ್ ಆಗಿದೆ. ಏನಾಯ್ತಂತ ಏನು ಕೇಳಲಿಲ್ಲ ಅನ್ಸುತ್ತೆ, ಡೈರೆಕ್ಟ್ ಶೂಟ್ಔಟ್. ಒಬ್ಬೊಬ್ಬರಿಗೂ ನಮ್ಗೆ ಫೋಟೋ ಎಲ್ಲ ಬಂದಿತ್ತು. ಫೋಟೋದಲ್ಲಿ ನೋಡಿದ್ರೆ ಇಲ್ಲೊಂದು ಶೂಟು, ಇಲ್ಲಿ ಕಾಲ್ ಕೆಳಗೆ ಯಾರು ರೈಟ್ಸ್ ಕೊಟ್ಟಿದ್ದು. ಈಗ ಇದು ಇವತ್ತು ಇಂಡಿಪೆಂಡೆನ್ಸ್ ದಿನ ನಮ್ಗೆ ಯಾವ ತರ ನ್ಯೂಸ್ ಬಂದಿದೆ ನೋಡಿ ಬೆಳಗ್ಗೆ. ಅವರೆಲ್ಲ ರೈತರು, ನಾವೆಲ್ಲ ರೈತರು. ನಮ್ದು ಒಂದು ಚಿಕ್ಕ ಗ್ರಾಮ, ಶಾಗ್ಯ ಪಂಚಾಯಿತಿ, ಮರಿಯಮಂಗಲ ಅಂತ ನಮ್ಮ ಗ್ರಾಮ. ಒಂದು ಚಿಕ್ಕ ವಿಲೇಜ್ ಅದು. ವಿಲೇಜ್ ಅಲ್ಲಿ ನಾವೆಲ್ಲ ಹಾಲ್ ಕರೆಯೋದು ಅಥವಾ ಎಲ್ಲ ರೈತರು ಏನೋ ಹಾಸಿಗಿಸಿ ಹೋಗಿರ್ಬಹುದೇನೋ, ಏನಕ್ಕೆ ಹೋದ್ರೆ ಏನು ಇನ್ಫಾರ್ಮೇಶನ್ ಕೇಳಿದೆ ಶೂಟ್ಔಟ್ ನಡೀತಾ ಇದೆ ಇಲ್ಲಿ. ಸೊ ಅದಕ್ಕೆ ಇಲ್ಲಿ ನಮ್ಮೂರ್ ಕಡೆಯಿಂದ ಫುಲ್ ಪ್ರಾಬ್ಲಮ್ ಆಗಿದೆ. ಫುಲ್ ರಿಲೇಟಿವ್ಸ್ ನಮ್ಮ ಊರಲ್ಲಿ ಏನು ಒಂದು 400-500 ಜನ ಇದ್ದೀವಿ ಅಷ್ಟೇ. ನಮ್ಮನ್ನೆಲ್ಲ ಕಂಡ್ರೆ ಏನ್ ಫೀಲಿಂಗ್ ಅವ್ರಿಗೆ ಗೊತ್ತಿಲ್ಲ. ನಮ್ಮೆಲ್ಲ ಯಾವ ತರ ಟ್ರೀಟ್ ಮಾಡ್ತಿದ್ದಾರೆ, ಐ ಡೋಂಟ್ ನೋ ವಾಟ್ಸ್ ಹ್ಯಾಪನಿಂಗ್ ಇನ್ ಅವರ್ ಕಂಟ್ರಿ. ಎಲ್ಲ ನಮ್ಮ ರಿಲೇಟಿವ್ಸೇ. ಅದು ನಮ್ಮ ಮಾವನೇ, ಇಬ್ರು ನಮ್ಮ ಮಾವಂದಿರು ರಿಲೇಟಿವ್ಸೇ. ನಮ್ಗೆ ಬಂದಿದ್ದು ಬೆಳಿಗ್ಗೆ ಬಂದಿದ್ದು. ನಾವು ಬೆಳಿಗ್ಗೆ ಒಂದು 7 ಗಂಟೆಗೆ ನಾವು ಇರುವಾಗ ನಮ್ಗೆ ಒಂದು ನ್ಯೂಸ್ ಬಂದಿತ್ತು. ಇದೇ ನಿಮ್ಮ ಮಾವ ಎಲ್ಲ ಸತ್ತೋದ್ರು ಅಂತ ನ್ಯೂಸ್ ಬಂದಿತ್ತಾ. ಸತ್ತೋದ್ರ ಅಂತ ನಾನು ಶಾಕ್ ಅಲ್ಲಿ ಕೇಳುವಾಗ ಅವರು ಎಲ್ಲೋ ಗಾರ್ಡ್ ವಾಚರ್ಸ್ ಅಂತ ಹೇಳ್ತಾರಲ್ಲ, ಅವರೆಲ್ಲ ಶೂಟ್ ಮಾಡಿದ್ದಾರೆ ಡೈರೆಕ್ಟ್ ಆಗಿ. ನಾನು ಏನಕ್ಕೆ ಶೂಟ್ ಮಾಡಿದ್ರು, ಏನು ಅಂತ ಗೊತ್ತಿಲ್ಲ, ಏನಕ್ಕೆ ಕಾಡಿಗೆ ಹೋದ್ರು ಅಂತ ಗೊತ್ತಿಲ್ಲ. ಕೇಳಿದ್ರೆ ಅವ್ರು ಶೂಟ್ ಮಾಡಿದ್ರು, ಇವ್ರು ಶೂಟ್ ಮಾಡಿದ್ರು ಅಂತ ಏನೇನೋ ಹೇಳ್ತಿದ್ದಾರೆ. ಆದ್ರೆ ಅದು ನಿಜ ಗೊತ್ತಾ? ಅವ್ರು ಶೂಟ್ ಮಾಡ್ಬಿಟ್ಟು ಅವ್ರು ಏನಂತಾರೆ, ಈಗ ನಮ್ದು ಗವರ್ಮೆಂಟ್ ನಮ್ಮ ಸೈಡು ಅಂತ ಅವ್ರ ಕಡೆಗೆ ಅದು ಎಲ್ಲ ಇನ್ಫಾರ್ಮೇಶನ್ ನಮ್ಗೆ ಏನು ಗೊತ್ತೇ ಇಲ್ಲ ಸರ್. ನಾವು ತಪ್ಪು ಮಾಡಿದ್ರೆ ಈಗ ನಮ್ಗೆ ದೇಶದಲ್ಲಿ ಎಂತೆಂತೆಲ್ಲ ತಪ್ಪು ಮಾಡ್ತಿದ್ದಾರೆ. ಈಗ ರೇಪ್ ಮಾಡ್ತಿದ್ದಾರೆ, ಮರ್ಡರ್ ಮಾಡ್ತಿದ್ದಾರೆ, ಆಕ್ಸಿಡೆಂಟ್ ಮಾಡ್ತಿದ್ದಾರೆ, ಏನೇನೋ ಮಾಡ್ತಿದ್ದಾರೆ. ಅವ್ರನ್ನೆಲ್ಲ ಏನ್ ಮಾಡ್ತಾರೆ, ಜೈಲಲ್ಲಿ ಕೂರಿಸ್ಬಿಟ್ಟು ಊಟ ತಿನ್ನಿಸ್ತಿದ್ದಾರೆ. ಈಗ ಏನು ಗೊತ್ತಿಲ್ಲ, ರೈತರು ಏನು ಇಲ್ಲ ಸರ್. ಈಗ ಇದ್ರು ವಿಚಾರಿಸಬೇಕಲ್ಲ ಫಸ್ಟ್. ಅದೆಲ್ಲ ನಮ್ಗೆ ಗೊತ್ತೇ ಇಲ್ಲ ಸರ್. ನಾವು ಸ್ಟಡಿ ಮಾಡ್ತಿದೀವಿ, ಅದು ನಮ್ಗೆ ನಿಜ ಗೊತ್ತಿಲ್ಲ ಸರ್. ಏನತ್ತ ಅಂತ ನಮ್ಗೆ ಏನು ಗೊತ್ತಿಲ್ಲ. ನಮ್ಗೆ ಬೆಳಗ್ಗೆ ಎದ್ದ ತಕ್ಷಣ ನ್ಯೂಸ್ ಬಂದಿದ್ದೆ, ಅವ್ರೇನೋ ಕಾಡ್ ಹೋದ್ರು, ಶೂಟ್ ಮಾಡಿದ್ರು ಅಂತಾನೆ ನ್ಯೂಸ್ ಕೇಳಿದ್ದಕ್ಕೆ. ಈ ಕಡೆಯಿಂದ ಬ್ಯಾಕ್ ಫೈರ್ ಆಯ್ತು, ಆ ಕಡೆಯಿಂದ ಬ್ಯಾಕ್ ಫೈರ್ ಆಯ್ತು ಅಂತ ಹೇಳ್ತಿದ್ದಾರೆ. ಇವರು ಬ್ಯಾಕ್ ಫೈರ್ ಆಗಿದ್ರೆ ಅವ್ರಿಗೆ ಅಟ್ಲೀಸ್ಟ್ ಈಗ ಗಾರ್ಡ್ ವಾಚರ್ಸ್ ಇವರ ಟ್ರೈನ್ಡ್. ಇಲ್ಲ ಸರ್, ಆ ತರ ಎಲ್ಲ ಏನಿಲ್ಲ ಸರ್. ಇಲ್ಲ ಸರ್, ಆ ತರ ಎಲ್ಲ ಏನು ಇಲ್ಲ. ಈಗ ಅವ್ರು ಶೂಟ್ ಮಾಡಿದ್ರು ಅನ್ನುವಾಗ ಈ ಗಾರ್ಡ್ ವಾಚರ್ಗೆ ಯಾರಿಗೆ ಏಟ್ ಆಗಿದೆ ಅದನ್ನ ತೋರಿಸಿ. ಈಗ ಇವ್ರು ಶೂಟ್ ಮಾಡ್ತಿದ್ರು ಅನ್ನುವಾಗ ಅವ್ರು ಶೂಟ್ ಮಾಡಿದ್ರು ಅಂದಾಗ ಎಲ್ಲಿ ಶೂಟ್ ಆಗಿದೆ, ಲೆಟ್ ದಮ್ ಶೋ. ಅವರು ಇಲ್ಲಿ ಶೂಟ್ ಮಾಡಿದ್ರು, ಅದಕ್ಕೆ ನಾವು ಶೂಟ್ ಮಾಡಿದ್ರೆ ತೋರಿಸಿ. ಇದುವರೆಗೆ ಆ ನ್ಯೂಸ್ ಇಲ್ಲ ನಮ್ ಕಡೆ. ಇಲ್ಲಿ ಶೂಟ್ ಆಗಿದೆ ಅಂತ ಯಾವ್ದು ನ್ಯೂಸ್ ಬಂದೇ ಇಲ್ಲ. ಸೀದಾ ಇವರು ಟ್ರೈನ್ಡ್, ಇವ್ರ ಹತ್ರ ಗನ್ ಐತೆ, ಶೂಟ್ ಮಾಡ್ಬಿಟ್ರು. ಅದೇ ಸರ್ ಇವಾಗ ಕೇಳ್ತಿದೀವಿ, ನಮ್ಗೆ ನ್ಯಾಯ ಬೇಕು. ನಮ್ಮನ್ನ ನೋಡಿದ್ರೆ ನಿಮ್ಗೆ ಹೆಂಗ್ ಅನಿಸ್ತಾ ಇದೆ? ಈಗ ನಮ್ಗೆ ಹೋಗಿರೋದು 3 ಜೀವ ಸರ್, ಮತ್ತೆ ವಾಪಸ್ ಬರಲ್ಲ. ಈಗ ಇದುವರೆಗೆ ಯಾರು ಶೂಟ್ ಮಾಡಿದ್ರು ಅಂತ ನಮ್ಗೆ ಯಾವ್ದು ನ್ಯೂಸ್ ಇಲ್ಲ. ನಮ್ಗೆ ನ್ಯಾಯ. ಇದು ಮೃತರ ಸಂಬಂಧಿಗಳ ಆಕ್ರೋಶದ ನುಡಿ. ನಮಗೆ ವಿಷಯನೇ ಗೊತ್ತಿಲ್ಲ, ನಾವೆಲ್ಲ ರೈತರು, ನಮ್ಮನ್ನೆಲ್ಲ ನೋಡಿದ್ರೆ ನಿಮ್ಗೆ ಹೆಂಗ್ ಅನ್ಸುತ್ತೆ? ಬೇಟೆಗಾರರಲ್ಲ ಅಂದ್ರೆ ತಪ್ಪು ಮಾಡಿದ್ರು ಕೂಡ ಬೇರೆ ರೀತಿಯಲ್ಲಿ ಕಾನೂನಲ್ಲಿ ಶಿಕ್ಷೆ ಇದೆ. ಎಂತೆಂತ ಅಪರಾಧ ಮಾಡಿದವರಿಗೆ ಜೀವನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ವಾ? ಅವ್ರ ಜೀವವಾಗಿಲ್ವಾ? ಇವ್ರನ್ನೇ ಕೊಂದು ಹಾಕಿದ್ರು ಅಂತ ಹೇಳಿ ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ. ಅಂತೋಣಿ ಸ್ವಾಮಿ, ಪೀಟರ್ ಕುಮಾರ್ ಸಾವನ್ನಪ್ಪಿರುವಂತ ಬೇಟೆಗಾರರು. ಅರಣ್ಯ ಇಲಾಖೆ ಹೇಳೋ ಪ್ರಕಾರ ಇವರೆಲ್ಲ ಬೇಟೆಗಾರರು. ಇದರಲ್ಲಿ ಒಬ್ಬ ಬೇಟೆಗಾರ ಪರಾರಿಯಾಗಿದ್ದಾನೆ ಅಂತ ಹೇಳೋ ಮಾಹಿತಿ ಇದೆ. ಮತ್ತೆ ಅವರಿಂದ ಒಂದಿಷ್ಟು ವಸ್ತುಗಳನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ ಅಂತ ಹೇಳಿ ಮಾಹಿತಿ ಇದೆ.
ಅದು ಎಷ್ಟು ಮಟ್ಟಿಗೆ ನಿಜ ಅನ್ನೋದ್ರ ಬಗ್ಗೆ ಅರಣ್ಯ ಇಲಾಖೆ ಅಧಿಕೃತವಾಗಿ ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಒಟ್ಟಲ್ಲಿ ವನ್ಯಜೀವಿ ಬೇಟೆಗೆ ಇವರೆಲ್ಲ ಮುಂದಾಗಿದ್ರು ಅಂತ ಹೇಳಿ ಅರಣ್ಯ ಇಲಾಖೆಯವರು ಶೂಟ್ಔಟ್ ಮಾಡಿದ್ದಾರೆ, ಅವರನ್ನು ಸೆರೆ ಹಿಡಿದಿದ್ದಾರೆ, ಆಮೇಲೆ ಎನ್ಕೌಂಟರ್ ಮಾಡಿದ್ದಾರೆ ಅಂತೇಳಿ ಮೃತರ ಸಂಬಂಧಿಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ಏಕಾಏಕಿ ಅರಣ್ಯ ಇಲಾಖೆಯವರು ಇವರು ಬೇಟೆಗಾರರಂತ ಸೆರೆ ಹಿಡಿದಿದ್ದಾರೆ. ಇವರು ಪ್ರಾಣ ರಕ್ಷಣೆಗೋಸ್ಕರ ಬಂದೂಕ್ ಹಿಡ್ಕೊಂಡಿರ್ತಾರೆ, ಯಾಕಂದ್ರೆ ದನ ಮೇಯಿಸೋಕೆಲ್ಲ ಕಾಡಿನ ಅಂಚಿಗೆ ಅಥವಾ ಕಾಡಿನ ಒಳಭಾಗಕ್ಕೆ ಹೋಗ್ತಿರ್ತಾರೆ. ಹಾಗಾಗಿ ವನ್ಯಜೀವಿಗಳಿಂದ ರಕ್ಷಣೆಗೋಸ್ಕರ ಬಂದೂಕುಗಳನ್ನ ಹಿಡ್ಕೊಂಡಿರ್ತಾರೆ. ಇವರೇ ಡಿಸೈಡ್ ಮಾಡ್ಕೊಂಡ್ರ ಹಾಗಾದ್ರೆ ಬೇಟೆಗಾರರು ಅಂತ. ಸೊ ಹಾಗಾಗಿ ನಮಗೆ ನ್ಯಾಯ ಬೇಕು, ಏಕಾಏಕಿ ಸತ್ತೋದ್ರು ಅಂತ ಹೇಳಿ ನಮಗೆ ವಿಷಯ ಬಂತು, ನಾವಿದನ್ನ ಅರಗಿಸ್ಕೊಳ್ಳೋಕೆ ಸಾಧ್ಯ ಆಗ್ತಿಲ್ಲ, ನಮಗೆ ನ್ಯಾಯ ಬೇಕು ಅಂತೇಳಿ ಮೃತರ ಸಂಬಂಧಿಗಳು ಹೇಳ್ತಾ ಇದ್ದಾರೆ. ಗುಂಡಿನ ಚಕಮಕಿ ಆಯಿತು ಅಂತಲೂ ಹೇಳ್ತಾ ಇದ್ದಾರೆ. ಅಂದರೆ ಅವರೆಲ್ಲ ಟ್ರೈನಿಂಗ್ ಪಡ್ಕೊಂಡಿದ್ದಾರೆ, ಇವ್ರು ಯಾವುದೇ ಟ್ರೈನಿಂಗನ್ನು ಪಡ್ಕೊಂಡಿಲ್ಲ. ಬಂದೂಕ್ ಇರ್ಬೋದು, ಆದರೆ ಯಾವುದೇ ರೀತಿಯ ಟ್ರೈನಿಂಗನ್ನು ಪಡ್ಕೊಂಡಿರಲಿಲ್ಲ. ಇನ್ನು ಅರಣ್ಯ ಇಲಾಖೆ ಸಿಬ್ಬಂದಿ ಪ್ರಕಾರ ಒಂದು ನಾಡ ಬಂದೂಕು, ಒಂದು ಜಿಂಕೆ ಮೃತದೇಹ ವಶಕ್ಕೆ ಪಡ್ಕೊಂಡಿದ್ದಾರೆ ಅಂತೇಳಿ ಮಾಹಿತಿ ಇದೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ನಂದೇಶ್. ಈ ಆಂಟೋನಿ ಸ್ವಾಮಿ, ಪೀಟರ್ ಮತ್ತೆ ಕುಮಾರ್ ಸಾವನ್ನಪ್ಪಿರುವಂತ ಬೇಟೆಗಾರರು ಅಂತ ಹೇಳ್ತಾ ಇದ್ದಾರೆ. ನಿಜಕ್ಕೂ ಇವರು ಬೇಟೆಗಾರರ? ವನ್ಯಜೀವಿ ಕಾಯ್ದೆಗಳು ಅಂತ ಇರ್ತಾವೆ, ಈ ಹಿಂದೆ ಇವ್ರುಗಳ ಮೇಲೆ ಏನಾದ್ರೂ ಕೇಸ್ ರಿಜಿಸ್ಟರ್ ಆಗಿದೆಯಾ, ಅಥವಾ ಮೃತರ ಸಂಬಂಧಿಗಳ ಹೇಳೋ ಪ್ರಕಾರ ಇವ್ರು ರೈತರ? ಹಲೋ ನಂದೀಶ್, ನಾನು ಕೇಳ್ತಾ ಇದ್ದೆ, ಈಗ ಮೃತಪಟ್ಟಿದಾರಲ್ಲ 3 ಜನ, ಅವರು ಬೇಟೆಗಾರರ? ಈ ಹಿಂದೆ ಅವ್ರ ಮೇಲೆ ಏನಾದ್ರೂ ಕೇಸ್ ರಿಜಿಸ್ಟರ್ ಆಗಿದೆಯಾ ವನ್ಯಜೀವಿ ಕಾಯ್ದೆ ಆಧಾರದ ಮೇಲೆ, ಅಥವಾ ನಿಜಕ್ಕೂ ರೈತ? ಹೀಗೆ ಹಲವಾರು ಪ್ರಶ್ನೆಗಳು, ಅನುಮಾನಗಳು ಈ ಪ್ರಕರಣದಲ್ಲಿ ಮೂಡ್ತಾ ಇದೆ. ಅಂದ್ರೆ ಇವರನ್ನ ನಿಜಕ್ಕೂ ಅಲ್ಲಿ ಅವರು ಬೇಟೆಗೆ ಅಂತಾನೆ ಹೋಗಿದ್ದಿದ್ರೆ, ಬೇಟೆಗಾರರೇ ಆಗಿದ್ದಿದ್ರೆ, ವನ್ಯಜೀವಿ ಈಗ ಏನೋ ಮೃತಪಟ್ಟಂತ ಜಿಂಕೆಯ ಒಂದು ಮೃತದೇಹ ಸಿಕ್ಕಿದೆ ಅಂತೆಲ್ಲ ಹೇಳ್ತಾ ಇದ್ದಾರೆ, ಹಂಗಿದ್ರೆ ಇವ್ರನ್ನ ಅರೆಸ್ಟ್ ಮಾಡ್ಬೋದಾಗಿತ್ತು, ಕಾನೂನು ರೀತಿಯಲ್ಲಿ ಇವ್ರ ಮೇಲೆ ಸೆಕ್ಷನ್ಗಳನ್ನ ಹಾಕ್ಬೋದಾಗಿತ್ತು, ಮುಂದೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ಬೋದಾಗಿತ್ತು, ಕಾನೂನು ರೀತಿಯಲ್ಲಿ ಅವ್ರಿಗೇನು ಶಿಕ್ಷೆ ಆಗಬೇಕು ಅದನ್ನು ಕೊಡಿಸ್ಬೋದಾಗಿತ್ತು. ಅದನ್ನ ಬಿಟ್ಟು ಏಕಾಏಕಿ ಎನ್ಕೌಂಟರ್ ಮಾಡಿದ್ ಯಾಕೆ ಅನ್ನೋ ಪ್ರಶ್ನೆ ಇಲ್ಲಿ ಮೂಡುತ್ತೆ. ನಮ್ಗೆ ಬದುಕೋಕ್ ಹಕ್ಕಿಲ್ವಾ ಅಂತ ಹೇಳಿ ಈಗ ಮೃತರ ಸಂಬಂಧಿಗಳು ಕೇಳ್ತಾ ಇದ್ದಾರೆ. 3 ಬೇಟೆಗಾರರು ಇವ್ರನ್ನ ಹಿಡಿಯೋಕ್ ಹೋದಂತ ಸಂದರ್ಭದಲ್ಲಿ ಖಚಿತ ಮಾಹಿತಿ ಮೇರೆಗೆ ಆಗ ಅರಣ್ಯ ಇಲಾಖೆ ಸಿಬ್ಬಂದಿ ಮೇಲೆನೆ ಇವರು ಫೈರಿಂಗ್ ಶುರು ಮಾಡ್ತಾರೆ, ಅಟ್ಯಾಕ್ ಅನ್ನ ಶುರು ಮಾಡ್ತಾರೆ. ಹಾಗಾಗಿ ಸೊ ಅವ್ರನ್ನ ಎನ್ಕೌಂಟರ್ ಮಾಡಿದ್ದಾರೆ ಅಂತೇಳಿ ಪ್ರಾಥಮಿಕವಾಗಿ ಮಾಹಿತಿ ಸಿಕ್ಕಿರೋದು. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಒನ್ಸ್ ಅಗೇನ್ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ನಂದೇಶ್. ಇವರು 3 ಜನ ನಿಜಕ್ಕೂ ಬೇಟೆಗಾರರ? ಅರಣ್ಯ ಇಲಾಖೆ ಹೇಳೋ ಪ್ರಕಾರ ಸ್ಥಳದಲ್ಲಿ ಏನಾಯ್ತಂತೆ? ಹೌದು, ಇವರು 3+1 ನಾಲ್ಕು ಜನ ಬೇಟೆಗಾರರು ಕಾವೇರಿ ವನ್ಯಧಾಮದ ಒಂದು ಶಾಗ್ಯ ಬೀಟ್ ಅಂತಿದೆ, ಅಲ್ಲಿಗೆ ವನ್ಯಜೀವಿಗಳ ಬೇಟೆಗಾಗಿ ಹೊರಗಡೆ ಹೋಗಿದ್ರು ಅಂತ ಗೊತ್ತಾಗಿದೆ. ಅವರನ್ನ ಬೆನ್ನಟ್ಟಿ ಒಂದು ಖಚಿತ ಮಾಹಿತಿ ಮೇರೆಗೆ ಅರಣ್ಯ ಸಿಬ್ಬಂದಿ, ಏನು ಕಾವೇರಿ ವನ್ಯಧಾಮದ ಅರಣ್ಯ ಸಿಬ್ಬಂದಿ ಸಹ ಹೊರಗಡೆ ಹೋಗಿದ್ದಾರೆ. ಇಬ್ಬರ ನಡುವೆ ಒಂದು ಗುಂಡಿನ ಚಕಮಕಿ ಆಗಿದೆ ಅಂತೇಳಿ ಈಗ ಅರಣ್ಯ ಇಲಾಖೆಯವರು ತಿಳಿಸ್ತಾರೆ. ಈ ಚಕಮಕಿನಲ್ಲಿ 3 ಜನ ಮೃತಪಟ್ಟಿದ್ದಾರೆ ಮತ್ತು ಒಬ್ಬ ಪರಾರಿಯಾಗಿದ್ದಾನೆ. ಇವರೆಲ್ಲ ಪಕ್ಕದ ಗ್ರಾಮದಂತಹ ಸೋಮಿಯಾರಪಾಳ್ಯದ ಆಂಟೋನಿ ಸ್ವಾಮಿ ಮತ್ತು ಪೀಟರ್ ಮತ್ತು ಕುಮಾರ ಅಂತೇಳಿ 3 ಜನ ಸಹ ಸ್ಪಾಟ್ ಔಟ್ ಆಗಿದ್ದಾರೆ. ಆದ್ರೆ ಅವ್ರಿಗೆ ಸ್ಪಾಟ್ ಔಟ್ ಅಂತಂದ್ರೆ ಗುಂಡಿನ ಚಕಮಕಿ ಆಡಿದ್ಮೇಲೆ ಅವ್ರಿಗೆ ಕಾಲಿಂದ ಕೆಳಗಡೆ ಹೊಡಿಬೇಕು ಅಂತ ಬೇರೆ ಸ್ಪಾಟ್ ಕೊಡ್ಬೇಕಾಯ್ತು. ಆದ್ರೆ ಕತ್ತಿಗೆ ಹೊಡೆದಿದ್ದಾರೆ ಅಂತ ಹೇಳಿ ಗ್ರಾಮಸ್ಥರು ಆರೋಪ ಮಾಡ್ತಾ ಇದ್ರು. ಬೇಕಂತಲೇ ಅವ್ರನ್ನ ಹಿಡಿದು ನಂತರ ಎನ್ಕೌಂಟರ್ ಮಾಡಿದ್ದಾರೆ ಅಂತ ಹೇಳಿ ಗ್ರಾಮಸ್ಥರು ಆರೋಪ ಮಾಡ್ತಾ ಇದ್ದಾರೆ. ಜೊತೆಗೆ ಈ 3 ಜನನ ಮೃತದೇಹವನ್ನು ಮೈಸೂರಿಗೆ ಕರ್ಕೊಂಡು ಹೋಗಿದ್ದಾರೆ, ಇಲ್ಲಿ ಗಲಾಟೆ ಆಗತ್ತೆ ಅಂತ ಹೇಳಿ. ಆಗ ಈಗ ಸೋಮಿಯಾರಪಾಳ್ಯ ಮತ್ತು ಸುತ್ತಮುತ್ತಲ ಗ್ರಾಮಸ್ಥರು ಈಗ ಶಾಗ್ಯ ಗ್ರಾಮದಲ್ಲಿ ಇರ್ತಕ್ಕಂಥ ವಲಯ ಅರಣ್ಯಾಧಿಕಾರಿಗಳ ಕಚೇರಿ ಮುತ್ತಿಗೆ ಹಾಕಿ ಅಲ್ಲಿ ಪೀಠೋಪಕರಣಗಳನ್ನು ಧ್ವಂಸ ಮಾಡಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬೇಕಂತಲೇ ಅರಣ್ಯ ಇಲಾಖೆಯವರು ಇದನ್ನ ಎನ್ಕೌಂಟರ್ ಮಾಡಿದ್ದಾರೆ, ಬೇಕಂತಲೇ ಸಾಯಿಸಿದ್ದಾರೆ, ಇವರು ಯಾವುದೇ ಬೇಟೆಗೆ ಹೋಗಿರಲಿಲ್ಲ ಅಂತ ಆರೋಪ ಮಾಡ್ತಾ ಇದ್ದಾರೆ. ಆದ್ರೆ ಅರಣ್ಯ ಇಲಾಖೆಯವರು ಬೇಟೆಗೆ ಹೋಗಿದ್ದ ಕಾರಣಕ್ಕೆ ನಾವು ಗುಂಡಿನ ಚಕಮಕಿ ನಡೆಸಿದೆ, ಅವ್ರು ನಮ್ಮ ಮೇಲೆ ಗುಂಡನ್ನು ಆರಿಸಿದ್ರು, ಹಂಗಾಗಿ ನಮ್ಮ ಪ್ರಾಣ ರಕ್ಷಣೆಗೆ ಹೋಗಿ ನಾವು ಗುಂಡನ್ನ ಆರಿಸಿದ್ವಿ, ಹಾಗಾಗಿ ಅವ್ರು 3 ಜನ ಮೃತಪಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮತ್ತೊಬ್ಬ ಪರಾರಿಯಾಗಿರೋ ವ್ಯಕ್ತಿನೂ ಸಹ ಈಗ ಪಾಲಾರ್ ಗೇಟ್ ಹತ್ರ ಸಿಕ್ಕಿದಾನೆ ಅಂತ ಹೇಳಿ ಅವನನ್ನು ವಶಕ್ಕೆ ತಗೊಂಡಿದ್ದಾರೆ ಅಂತ ಈಗ ಗೊತ್ತಾಗ್ತಾ ಇದೆ. ನಂದೀಶ್, ಬೇಟೆಗಾರರು ಅಂತ ಹೆಂಗ್ ಡಿಸೈಡ್ ಮಾಡಿದ್ರು? ಯಾಕಂದ್ರೆ ಈಗ ನೋಡಿ, ಆಂಟೋನಿ ಸ್ವಾಮಿ ಇವ್ರ ವ್ಯವಸಾಯ ಅಂತೆ, ಉದ್ಯೋಗ. ಜಾನ್ ರೋಸ್ ಪೀಟರ್ ಅವ್ರ ಉದ್ಯೋಗನೂ ವ್ಯವಸಾಯ ಅಂತೆ. ಇನ್ನು ಕುಮಾರ್ ಅವರು ಹಿಟಾಚಿ ಆಪರೇಟರ್ ಆಗಿ ಕೆಲಸ ಮಾಡ್ತಾ ಇದ್ರು ಅಂತ ಹೇಳಿ ಅವ್ರ ಪ್ರೊಫೈಲ್ಗಳಂದ್ರೆ ಅವರ ಹಿಸ್ಟ್ರಿ ಸಿಕ್ಕಿದೆ. ಅಂದ್ರೆ ವ್ಯವಸಾಯ ಮಾಡ್ತಾ ಇದ್ರು, ಇದ್ರ ಜೊತೆಗೆ ವನ್ಯಜೀವಿಗಳನ್ನ ಬೇಟೆಯಾಡೋದು ಒಂಥರ ಕೆಲವರು ಹವ್ಯಾಸ ಮಾಡ್ಕೊಂಡಿರ್ತಾರೆ, ಕಾನೂನು ರೀತಿಯಲ್ಲಿ ತಪ್ಪು ಅಂತ ಗೊತ್ತಿದ್ರು ಕೂಡ. ಈ ಹಿಂದೆ ಇವ್ರ ಮೇಲೆ ಏನಾದ್ರು ಕೇಸ್ಗಳು ರಿಜಿಸ್ಟರ್ ಆಗಿತ್ತಾ ವನ್ಯಜೀವಿ ಕಾಯ್ದೆ ಅಡಿಯಲ್ಲಿ? ಹಿಂದೆ ಯಾವುದೇ ಮಾಹಿತಿ ಇಲ್ಲ. ಇವ್ರ ಹತ್ರ ಬಂದೂಕು ಇದ್ದದ್ದು ಪತ್ತೆ ಆಗಿದೆ. ಬಂದೂಕುಗಳನ್ನ ಒಂದು ಬಂದೂಕು ಮತ್ತು ಒಂದು ಗನ್ ಅನ್ನ ವಶಪಡಿಸಿಕೊಂಡಿದ್ದಾರೆ. ಲೈಸೆನ್ಸ್ ಅದು ಗೊತ್ತಾಗಿಲ್ಲ ಇನ್ನು. ಬಂದೂಕನ್ನು ವಶಪಡಿಸಿಕೊಂಡು ಅದನ್ನ ತನಿಖೆ ಮಾಡ್ತಿದ್ದಾರೆ, ಲೈಸೆನ್ಸ್ ಅಲ್ವಾ ಅನ್ನೋದ್ರ ಬಗ್ಗೆ. ಸಾಮಾನ್ಯವಾಗಿ ಆ ಭಾಗದಲ್ಲಿ ಈ ತರ ಬೇಟೆಗಾರರು ಜಾಸ್ತಿ ಬೇರೆ ಬೇರೆ ವೃತ್ತಿಯಲ್ಲಿ ಇದ್ರು ಸಹ ಈ ತರ ಕಾಡು ಪ್ರಾಣಿಗಳನ್ನು ಭೇಟಿ ಮಾಡಿ ತಮಿಳುನಾಡಿಗೆ ಸಾಗಿಸುವಂತಹ ಒಂದು ಪ್ರವೃತ್ತಿ ನಡೀತಾನೆ ಇರುತ್ತೆ. ಹಾಗಾಗಿ ಇವರು ಸಹ ಅದೇ ರೀತಿ ಬೇಟೆಗಾರರು ಇರ್ಬೋದು ಅಂತ ಹೇಳಿ ಅರಣ್ಯ ಇಲಾಖೆ ಸಿಬ್ಬಂದಿ ಅವ್ರ ಮೇಲೆ ಗುಂಡಾಡ್ತಿದ್ದಾರೆ. ಅವರು ಪ್ರತಿಯಾಗಿ ಇವ್ರ ಮೇಲೆ ಗುಂಡಾಡ್ಸಿದ ಮೇಲೆ ಇವರು
3 ಜನ ಮೃತಪಟ್ಟಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಇದು ಲೈಸೆನ್ಸ್ ಅಥವಾ ಅನ್ಲೈಸೆನ್ಸ್ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿಲ್ಲ. ಒಟ್ಟು ಒಂದು ಗನ್ ಮತ್ತು ಒಂದು ಬಂದೂಕವನ್ನ ವಶಪಡಿಸಿಕೊಂಡಿದ್ದಾರೆ. ಹಾಗಾಗಿ ಇವರು ಬೇಟೆಗಾರರು ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಈಗ ಅರಣ್ಯ ಇಲಾಖೆ ಸಿಬ್ಬಂದಿಗೆ ಎಷ್ಟು ಜನ ಗಾಯ ಆಗಿದೆ, ಅವ್ರ ಪರಿಸ್ಥಿತಿ ಹೆಂಗಿದೆ, ತಪ್ಪಿಸ್ಕೊಂಡು ಒಬ್ಬ ಬೇಟೆಗಾರ ಹೋಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಸೊ ಆತನ ಹಿಡಿಯುವಂತ ಪ್ರಯತ್ನಗಳು ಯಾವ ರೀತಿ ಮುಂದುವರೆದಿದೆ, ಮತ್ತೆ ಈ ಊರಿನಲ್ಲಿ ಅಂದ್ರೆ ಈಗ ಮೃತಪಟ್ಟಿದಾರಲ್ಲ ಆ ಊರಿನಲ್ಲಿ ಇವಾಗ ಆಕ್ರೋಶ ಹೆಂಗ್ ವ್ಯಕ್ತವಾಗ್ತಿದೆ? ಕಾರಣ ಅವರೆಲ್ಲ ರೈತರು ಏಕಾಏಕಿ ಸತ್ತು ಹೋಗಿದ್ದಾರೆ ಅಂತ ಹೇಳಿದ್ರು. ಮತ್ತೆ ದೊಡ್ಡ ಆರೋಪ ಇರೋದು ಇವ್ರನ್ನ ಸೆರೆ ಹಿಡಿಬಹುದಾಗಿತ್ತು, ಅದನ್ನ ಬಿಟ್ಟು ಬೇಕು ಅಂತಲೇ ಎನ್ಕೌಂಟರ್ ಮಾಡಿದ್ದಾರೆ ಅನ್ನೋ ಆರೋಪ. ಗ್ರಾಮಸ್ಥರು ಆರೋಪ ಮಾಡ್ತಾ ಇರೋದು ಇವ್ರನ್ನ ಬೇಕಂತಲೇ ಎನ್ಕ್ವೈರಿ ಮಾಡಿದ್ರೆ ಅಂತ ಗ್ರಾಮಸ್ಥರು ಆರೋಪ ಮಾಡುತ್ತೆ. ಅರಣ್ಯ ಇಲಾಖೆ ಸಿಬ್ಬಂದಿ ಹೇಳಿದ್ರು ನಮ್ಮ ಮೇಲೆ ಅವರು ಗುಂಡಿನ ದಾಳಿ ನಡೆಸಿದ್ರು. ಅವ್ರನ್ನ ಬೆನ್ನಟ್ಟಿ ಹಿಡಿಯುವ ಸಂದರ್ಭದಲ್ಲಿ ಅವರು ಗುಂಡಿನ ದಾಳಿ ಮಾಡಿದ್ರು. ಹಾಗಾಗಿ ನಾವು ಪ್ರತಿಯಾಗಿ ಗುಂಡು ಹೊರಸಿದ್ವಿ. ಆ ಗುಂಡೇಟಿಗೆ ಅವ್ರು ಬಲಿಯಾಗಿದ್ದಾರೆ ಅಂತ ಅರಣ್ಯ ಸಿಬ್ಬಂದಿ ಸಮರ್ಥನೆ ಮಾಡ್ಕೋತಾ ಇದ್ದಾರೆ. ಇಲ್ಲಿ ಯಾರು ತಪ್ಪು ಯಾರು ನಿಜ ಅನ್ನೋದ್ರ ಬಗ್ಗೆ ಒಂದು ಸಮಗ್ರವಾದ ತನಿಖೆ ಆಗ್ಬೇಕು, ಉನ್ನತ ಮಟ್ಟದ ತನಿಖೆ ಆಗ್ಬೇಕಂತ 3 ಜನ ಪ್ರಾಣ ಹೋಗಿದೆ. ಅವ್ರು ಬೇಟೆಗಾರರೇ ಅಲ್ವೇ ಅಥವಾ ಯಾವ ರೀತಿ ಎನ್ಕೌಂಟರ್ ಆಯ್ತು ಅವ್ರು ಬೇಕಂತ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಟೈಮಿಂಗ್ ಅರುಣ್. ಫೈನ್, ಥ್ಯಾಂಕ್ ಯು ನಂದೀಶ್ ಶಿಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. 3 ಬೇಟೆಗಾರರನ್ನ ಎನ್ಕೌಂಟರ್ ಮಾಡಲಾಗಿದೆ ಅಂತೇಳಿ ಆರೋಪಗಳು ಕೇಳಿ ಬಂದಿದೆ. ಅದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಆನಂದ್. ಅಸ್ಪಷ್ಟತೆ ಅನ್ನೋದು ಈ ಪ್ರಕರಣದಲ್ಲಿ ದಟ್ಟವಾಗಿ ಕಾಣಿಸ್ತಾ ಇದೆ. ಪ್ರಾಥಮಿಕ ಮಾಹಿತಿ ಅವರೆಲ್ಲ ಬೇಟೆಗಾರರು, ಈ ಹಿಂದೆ ಅವ್ರ ಮೇಲೆ ವನ್ಯಜೀವಿ ಕಾಯ್ದೆ ಪ್ರಕಾರ ಯಾವುದೇ ಕೇಸಸ್ ಇಲ್ದಿದ್ರು ಕೂಡ ಅಂದ್ರೆ ಈ ಸಂದರ್ಭದಲ್ಲಿ ಅವರು ಬೇಟೆ ಆಡಕ್ಕೆ ಅಂತಾನೆ ಹೋಗಿದ್ರು. ಖಚಿತ ಮಾಹಿತಿ ಮೇರೆಗೆ ಅರಣ್ಯ ಇಲಾಖೆ ಸಿಬ್ಬಂದಿ ಅಲ್ಲಿಗೆ ಹೋಗ್ತಾರೆ. ಕಾರ್ಯಾಚರಣೆ ಸಂದರ್ಭದಲ್ಲಿ ಅಲ್ಲಿಂದ ಫೈರಿಂಗ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಇವರು ಗುಂಡಿನ ಚಕಮಕಿ ನಡೆಸುವಾಗ ಎನ್ಕೌಂಟರ್ ಮಾಡಿದ್ದಾರೆ ಅಂತ ಹೇಳಿ. ಸುಮಾರು ಎಷ್ಟೊತ್ತಿಗೆ ಘಟನೆ ನಡೆದಿರೋದು, ಮತ್ತೆ ಅರಣ್ಯ ಇಲಾಖೆ ಕಡೆಯಿಂದ ಅಧಿಕೃತವಾಗಿ ಮಾಹಿತಿ ಏನಾದ್ರು ಎಕ್ಸ್ಪೆಕ್ಟ್ ಮಾಡ್ಬೋದಾ ನಾವು ಇದ್ರ ಬಗ್ಗೆ? ಶರ್ಮಿತಾ, ಏನು ಚಾಮರಾಜನಗರ ಜಿಲ್ಲೆಯ ಅನೂರು ತಾಲೂಕಿನ ಶಾಗ್ಯದ ಅಲ್ಲಿ ಏನು ಒಂದು ಅರಣ್ಯ ಪ್ರದೇಶ ಇದೆ, ಇಲ್ಲಿ ನಿನ್ನೆ ತಡರಾತ್ರಿ ಘಟನೆ ಆಗಿದೆ ಅನ್ನುವಂಥದ್ದು ಪ್ರಾಥಮಿಕವಾಗಿ ಸಿಕ್ಕಿರುವಂಥ ಮಾಹಿತಿ. ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ನಾನೀಗ ಮೈಸೂರಿನ ಮೆಡಿಕಲ್ ಕಾಲೇಜಿನ ಮಾರ್ಚಲ್ಲಿ ಇರುವಂಥದ್ದು. ಸದ್ಯ 3 ಮೃತದೇಹಗಳನ್ನು ಕೂಡ ಇಲ್ಲೇ ತಂದು ಇರಿಸಲಾಗಿದೆ. ಜೊತೆಗೆ ಒಂದಷ್ಟು ಕುಟುಂಬಸ್ಥರು ಕೂಡ ಈಗಾಗಲೇ ಶಾಗ್ಯದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳ ಕಚೇರಿ ಬಳಿ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ 3 ಸಹ ಯಾವುದೇ ರೀತಿಯಲ್ಲೂ ಕೂಡ ಬೇಟೆಯನ್ನು ಆಡ್ತಾ ಇರಲಿಲ್ಲ. ಆದರೆ ಬೇಕಂತಲೇ ಅವ್ರನ್ನ ಬೇಕಂತಲೇ ಶೂಟೌಟ್ ಮಾಡಿದ್ದಾರೆ ಅನ್ನುವಂಥದ್ದು. ಆಂಟೋನಿ ಸ್ವಾಮಿ ಇರ್ಬೋದು, ರೋಜ್ ಪೀಟರ್ ಇರ್ಬೋದು, ಕುಮಾರ್ ಇರ್ಬೋದು, ಎಲ್ಲರೂ ಕೂಡ ವ್ಯವಸಾಯನ ಮಾಡ್ತಾ ಇದ್ರು, ಕೃಷಿ ಚಟುವಟಿಕೆಗಳನ್ನ ಮಾಡ್ತಿದ್ರು. ತಮ್ಮ ಆತ್ಮರಕ್ಷಣೆಗೆ ಬಂದೂಕನ್ನು ಇಟ್ಕೊಂಡಿರ್ಬೋದು. ಆದರೆ ಅರಣ್ಯ ಇಲಾಖೆಯವರು ಯಾಕೆ ಅವ್ರನ್ನ ಶೂಟ್ ಮಾಡಿದ್ದಾರೆ ಅನ್ನುವಂಥದ್ದು ಸದ್ಯಕ್ಕೆ ಅವರ ಕುಟುಂಬಸ್ಥರು ಮಾಡ್ತಾ ಇರುವಂಥ ಪ್ರಶ್ನೆ. ನಾನು ಈಗ ಅವರು ಕುಟುಂಬಸ್ಥರು ಇದ್ದಾರೆ, ನಾನು ಅವ್ರನ್ನ ಮಾತಾಡ್ತೀನಿ. ಸರ್, ಅವರು ಏನು ಕೃಷಿಯ ಚಟುವಟಿಕೆಗಳನ್ನ ಮಾಡ್ತಾ ಇದ್ರು ಅಂತಂದ್ರೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರು? ಅವ್ರ ಕೆಲಸ ಏನು ಸರ್? ಅವ್ರದ್ದು ಚಿಕ್ಕ ವಯಸ್ಸಿಂದನೇ ಕೃಷಿನೇನೆ ಸರ್. ಇವಾಗ ದೇ ಹ್ಯಾವ್ ನಾಟ್ ಎಜುಕೇಟೆಡ್ ವೆಲ್ ಸರ್. ಅವರು ಅಷ್ಟು ಸ್ಟಡೀಸ್ ಮಾಡಿಲ್ಲ. ಸೊ ನಾವು ಯೂಶ್ವಲಿ ನಮ್ಮದು ಫುಲ್ ವಿಲೇಜ್ ಒಂದು 500 ಮೆಂಬರ್ಸ್ ಇರ್ತೀವಿ ಸರ್. ಸೊ ಅದರಲ್ಲಿ ಆಲ್ಮೋಸ್ಟ್ 100% ಬರೀ ಕೃಷಿನೇ ಸರ್. ಹಸು ಇರುತ್ತೆ, ಇಲ್ಲಾಂದರೆ ಕೃಷಿ ಮಾಡ್ತಾ ಇರ್ತೀವಿ ಸರ್. ಸೊ ಅವ್ರು 3 ಮೆಂಬರ್ಸು ಅಷ್ಟೇ ಕೃಷಿನೇ ಮಾಡ್ತಿರೋದು ಸರ್. ರಾತ್ರಿ ವೇಳೆ ಯಾಕೆ ಅರಣ್ಯಕ್ಕೆ ಹೋದ್ರು ಅಂತ ಸರ್, ಒಂದು ಇವಾಗ ಯೂಶ್ವಲಿ ನಮ್ಮದು ಬಂದು ಎಂಡ್ ಆಫ್ ದಿ ವಿಲೇಜು, ಏನಾದರೂ ಒಂದು ಹಸು ಹೋಗಿರುತ್ತೋ ಇಲ್ಲ ಮೇ ಬಿ ಅದು ಏನಕ್ಕಂತ ಇನ್ನೂ ನಮಗಿನ್ನೂ ಕರೆಕ್ಟಾದ ಮಾಹಿತಿ ಸಿಕ್ಕಿಲ್ಲ. ಇರುತ್ತಲ್ವ, ಇನ್ ಕೇಸ್ ಅವರು ಏನು ಬೇಟೆಗೆ ಹೋಗಿದ್ದೀರಿ ಅನ್ಕೋಬಿಡಿ. ಈಗ ಈ ದೇಶದಲ್ಲಿ ಈಚ್ ಆ್ಯಂಡ್ ಎವ್ರಿ ಮಿನಿಟ್ ಎಷ್ಟು ಅಫೆನ್ಸ್ ಏನೇ ನಡೀತಿದೆ, ಎಲ್ಲ ತಪ್ಪು ನಡೀತಿದೆ. ಈ ತಪ್ಪು ಮಾಡೋದು ಎಲ್ಲರೂ ಶೂಟ್ ಮಾಡಿಬಿಡ್ತಾರೆ. ನೀವು ಡೈರೆಕ್ಟ್ ಶೂಟ್ ಔಟ್ ಮಾಡಿಬಿಡ್ತೀರಾ? ಏನಕ್ಕೆ? ಇನ್ ಕೇಸ್ ಹೋದ್ರಿ ಅರಣ್ಯ ಪ್ರದೇಶ ಹೋದ್ರೋ ಬಿಟ್ಟರೋ ಏನೋ, ಇನ್ ಕೇಸ್ ಹೋಗಿ ಇಲ್ಲಿ ಓದಂಗೆ ಇರಲಿ, ಫಾರ್ ಎಕ್ಸಾಂಪಲ್ ಓದಂಗೆ ಇರಲಿ, ಹೋಗ್ತೀರಾ ನೀವು ಆಸ್ ಪರ್ ಲಾ ಆ್ಯಂಡ್ ಆರ್ಡರ್ ಇದೆ, ಕರ್ಕೊಂಡು ಹೋಗಿ ಅರೆಸ್ಟ್ ಮಾಡಿ ಬಂದು ಶೂಟ್ ಮಾಡಿದ್ದೀರಾ, ಬಿಲೋನಿ ಇದೆ, ರೂಲ್ಸ್ ಇದೆ, ಅದನ್ನು ಫಾಲೋ ಮಾಡಿ. ಇವಾಗ ಕೇಳಿದ್ರೆ DIG ಆರ್ಡರ್ ಕೊಡ್ತಾರೆ. ಯಾವ ಸೋಲೆ ಮೇಲೆ ಕೊಟ್ಟರೆ DIG ಆರ್ಡರ್ ಕೊಡ್ತಾರೆ? ಅವನು ಹೆಂಗೆ ಬಿಡೋಕ್ಕಾಗುತ್ತೆ? ಏನು ಪ್ರಕರಣ ಏನಿಲ್ಲ, ಎಲ್ಲ ಬರೋದಿಲ್ಲ. ಇಲ್ಲ ಜೋಳ ಬೆಳೆಯೋದು ಭತ್ತ ಬೆಳೆಯೋದು ಎಲ್ಲ ಕೃಷಿ ಮಾಡಕ್ಕೆ ಕೂತವರೆಲ್ಲ ಅಷ್ಟು ಹಾಳು ಹಾಳ್ಕೊಂಡು ಇವ್ರು ಬಂದ್ಬಿಟ್ಟು ಎಲ್ಲ ಇದಕ್ಕೋದ್ರು ಬೇಟೆಗೆ ಹೋದ್ರೆ ಅಂದ್ಬಿಟ್ಟು ಎಲ್ಲ ಶೂಟ್ ಔಟ್ ಮಾಡಿದ್ರೆ ಆಗುತ್ತೆ. ಅದು ಎಲ್ಲ ಹೆಂಗೆ ಗೊತ್ತಾ ಮಾಡಿ ಫೋಟೋ ನೋಡಿದ್ರೆ ನೀವು, ಇಲ್ಲಿ ಶೂಟ್ ಔಟ್ ಮಾಡಿದ್ದಾರೆ, ಇಲ್ಲಿ ಶೂಟ್ ಔಟ್ ಮಾಡಿದ್ದಾರೆ, ಅಲ್ಲಿ ಶೂಟ್ ಮಾಡೋ ಜಾಗನ ಒಂದೇ ಒಂದು 3 ಜನರಿಗೆ ಒಬ್ಬರು ಕೂಡ ಬಿಲೋ ನೀ ಯಾರಿಗೂ ಶೂಟ್ ಔಟ್ ಮಾಡಿಲ್ಲ. ಇನ್ ಕೇಸ್ ಮಾಡ್ಕೋಬೇಡಿ. ಇನ್ ಕೇಸ್ ಇವ್ರು ಹೋದ್ರು, ಫಾರೆಸ್ಟ್ ಅವ್ರು ಹೋದ್ರು, ಅವ್ರು ಶೂಟ್ ಔಟ್ ಮಾಡಿದ್ರು, ಅವರು ರಿಪ್ಲೈನ ಹೊಡೆದ್ರು ಅನ್ಕೋಬೇಡಿ. ಈಗ ಇಲ್ಲಿ ಡಿಪಾರ್ಟ್ಮೆಂಟ್ ತೋರಿಸಿ ಯಾರಿಗೆ ಗಾಯ ಆಗಿದೆ, ಏನಾಗಿದೆ, ಒಬ್ಬರಿಗೆ ಏನೋ ಒಂದು ಸ್ಮಾಲ್ ಒಂದು ಇದಾಗಿಲ್ಲ, ಕ್ರಾಕ್ ಆಗಿಲ್ಲ, ಇವ್ರು ಮಾಡ್ಬಿಡ್ತಾರೆ ಎಲ್ಲ. ಎಲ್ಲ ಬೇಕಂದ್ರೆ ಹೋಗಿದ್ದಾರೆ, ಬೇಕಂದ್ರೆ ಶೂಟ್ ಔಟ್ ಮಾಡಿದ್ದಾರೆ, ಅವ್ರು ಹೋಗಿದ್ದಾರೆ, ನೋಡಿದ್ದಾರೆ, ಯಾರಿದ್ದಾರೆ, ಹೊಡೆದಿದ್ದಾರೆ ಅಷ್ಟೇ. ಇವನು ಬೇಕು, ಇವನು ಅವಾರ್ಡ್ ಬೇಕಾ, ಪ್ರಮೋಷನ್ ಬೇಕಾ, ಲವಡ ಬೇಕೆಲ್ಲ ಹೋಗಿ ನೋಡಿ ಮಾಡೋರು ಅವರು. ಸರ್, ನನ್ನ ಕ್ವಶನು, ಇವಾಗ ಪ್ರಕರಣ ಇದ್ದಿದ್ರೆ, ಇವಾಗ ಅಕಸ್ಮಾತ್ ಬೇಟೆಗೆ ಹೋಗಿ ಪ್ರಕರಣ ಇದ್ದರೆ ಅದ್ರದ್ದು ಏನು ರೂಲ್ಸ್ ಇದೆ? ನಾನ್ ಬೇಲೇ ಇಲ್ಲ. ಹಂಗಾದ್ರೆ ಇವ್ರು ಏನಕ್ಕೆ ಬಿಟ್ಟರು? ಅದು ನನ್ನ ಕ್ವಶನು. ಇವಾಗ ಅಕಸ್ಮಾತ್ ಇವಾಗ ಫಸ್ಟೇ ಪ್ರಕರಣ ಇದ್ದಿದ್ರೆ ಏನಕ್ಕೆ ಬೇಲಲ್ಲಿ ಬಿಟ್ಟರು?
ಹಂಗಾದ್ರೆ ಅಲ್ಲೇ ಪ್ರಾಬ್ಲಮ್ ಇದೆ ತಾನೆ. ಅಕಸ್ಮಾತ್ ಅವ್ರು ಬಿಟ್ಟಿಲ್ಲ ಅಂದರೆ ಈ ಥರ ಶೂಟೌಟ್ ಆಗ್ತಾ ಇತ್ತಾ? ಏನಕ್ಕೆ ಶೂಟೌಟ್ ಮಾಡಿದ್ದು? ಇವಾಗ ಶೂಟೌಟ್ ಆದರೂ ಸಾಯಿಸೋ ಥರ ಶೂಟೌಟ್ ಮಾಡಿದ್ರೆ ಸರ್, ಅದೇ ನನ್ನ ಕ್ವಶನು. ಇವಾಗ ಅಂದ್ರೆ ಯಾಕೆ ಅಲ್ಲಿ ಇರ್ತಕ್ಕಂಥ ಅರಣ್ಯ ಇಲಾಖೆ ಸಿಬ್ಬಂದಿಗಳಿಗೆ ಇವ್ರಿಗೆ ಏನಾದರೂ ಸರ್ ಏನಿಲ್ಲ ಸರ್, ಎಷ್ಟು ಹೆಂಗೆ ಟ್ರೀಟ್ ಮಾಡ್ತಿದ್ದೀವಿ ಅಂದರೆ ಬಂದರೆ ಅವರು ಚಾಪೆ ಹಾಕಿ ಮಲಗಿಸಿ ನೀರು ಕೊಡಿಸಿ ಮೊಸರು ಎಲ್ಲನೂ ಮಾಡ್ತಾ ಇದ್ದೀವಿ ಸರ್. ಸಮ್ಮರಲ್ಲಿ ಬಂದ್ಬಿಟ್ರೆ ಅವರಿಗೆ ಏನು ಮಜ್ಜಿಗೆ ಹಾಕ್ತೀವಿ, ಗಂಜಿ ಮಾಡಿ ಕೊಡ್ತೀವಿ, ಎಲ್ಲ ಟೀ ಕೊಡ್ತೀವಿ, ಜ್ಯೂಸ್ ಕೊಡ್ತೀವಿ, ಎಲ್ಲ ಕೊಡ್ತೀವಿ. ನಮ್ಗೆ ಏನಕ್ಕೆ ಶೂಟರ್ ಮಾಡಿದ್ರು ಗೊತ್ತಿಲ್ಲ, ನಮ್ಗೆ ಏನಕ್ಕೆ ಶೂಟರ್ ಮಾಡಿದ್ರೆ ಅಂತ ಹೋದ್ರಂತೆ ಶೂಟರ್ ಮಾಡಿದ್ರೆ ನಮ್ಗೆ ತಿಳಿದಿರೋ ಪ್ರಕಾರ ಹೋದ್ರಂತೆ ಶೂಟರ್ ಮಾಡಿದ್ರಂತೆ ಅಷ್ಟೇ. ಬಂದುಕಿತ್ತ ಏನೋ ಗೊತ್ತಿಲ್ಲ. ಸೊ ಪರವಾಗಿಲ್ಲ, ಈಗ ಫಾರ್ ಎಕ್ಸಾಂಪಲ್ ನಾನು ಇರ್ತೀನಿ, ಇದು ಫಾರೆಸ್ಟ್ ಹೋಗಿರ್ತೀನಿ, ಬಂದು ಇಟ್ಕೊಂಡಿರ್ತೀನಿ, ನೀವು ಆಫೀಸರ್ ಬಂದಾಗ ಶೂಟರ್ ಮಾಡಿಬಿಡ್ತೀರಾ? ಬನ್ನಿ, ನಿಮ್ಗೇನೋ ಟ್ರೈನಿಂಗ್ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ, ಚೇಸ್ ಮಾಡಿ ಇಡೀರಿ ಇಲ್ವಾ, ವಾಕಿಟಾಗಿದೆ ಇದು ಮಾಡಿ, ಆ ಕಡೆ ಕೌದಲಿದ ಬೀಟ್ ಇಲ್ವಾ, ಈ ಕಡೆ ಶಾಗೆ ಬೀಟ್ ಇಲ್ವಾ, ಎಲ್ರಿಗೆ ಎಲ್ಲಿ ರೌಂಡ್ ಅಪ್ ಮಾಡಿ ಹಿಡಿಯೋಕ್ಕಾಗಲ್ವಾ, ಏನೇನು ಮಾಡ್ತಾ ಇದು ಮಾಡೋಕ್ಕಾಗಲ್ಲ ಇವರಿಗೆ, ಓಡೋಕ್ಕಾಗಲ್ಲ, ಏನಾದ್ರು ಶೂಟ್ ಮಾಡ್ತಾರಂತ ಇವ್ರು ಬಂದ್ಬಿಟ್ಟು ಇಲ್ಲ ಕತ್ತಗ ತೋರಿಸಲು ಫೋಟೋ ತೋರಿಸಲು ಇಲ್ಲಿ ಶೂಟ್ ಮಾಡಿದಾರಂತ ಎಲ್ಲ ಕಡೆ ಮಾಡ್ತಾ ಇರೋದಿದೆ. ಇವಾಗ ಇವರೇ ಅಂತ ಗೊತ್ತಾಗಿದೆ. ಸೊ ಇವಾಗ 2 ದಿನ ಅದು ಬಿಟ್ಟರು ಇವ್ರನ್ನ ಹಿಡ್ಕೋಬಹುದು. ಎಲ್ಲಿ ಹೋಗ್ಬಿಡ್ತಾರೆ ಸರ್ ಇವರೇನು? ಅದರ್ ಕಂಟ್ರಿಗೆ ಹೋಗೋಕ್ಕಾಗುತ್ತಾ ಸರ್? ಅದು ನಮ್ಗೆ ಗೊತ್ತಾಗಲ್ಲ. ನಾವು ಯೂಶುವಲಿ ನಾವು ಇಲ್ಲಿ ಸ್ಟಡಿ ಮಾಡಕ್ಕೆ ಬಂದಿರ್ತೀವಲ್ಲ, ಕಾಡಿಗಂದ್ರೆ ಡೈಲಿ ಹೋಗ್ತೀವಿ ಸರ್. ಏನಾಗ್ತೀವಿ ಸರ್, ಡೈಲಿ ಕಾಡಿಗೆ ಹೋಗ್ತೀವಿ, ಏನು ಹಸ ತಗೊಂಡು ಹೋಗ್ತೀವಿ, ಮೇಕೆ ಕುರಿ ಎಲ್ಲ ಕರ್ಕೊಂಡು ಹೋಗ್ತೀವಿ, ಮೇಸ್ಕೊ ಬರ್ತೀವಿ, ಎಲ್ಲ ಮಾಡ್ತೀವಿ. ನಮ್ದೇನು ಗೊತ್ತಾ, ಫಾರ್ ಎಕ್ಸಾಂಪಲ್ ಹಸ ಇರುತ್ತೆ, ಇವತ್ತು ಹೋಗಿಲ್ಲ ಅಂದರೆ ಕಾಡಿಗೆ ಓಡಿಸ್ಬಿಡ್ತೀವಿ, ರಿಟರ್ನ್ ಬರುತ್ತೆ ಅಂತ ನಮ್ಮ ಕೇಳಿ ಓಡಿಸ್ತೀವಿ. ಸಮ್ಟೈಮ್ಸ್ ಏನಾಗುತ್ತೆ, ಮೇವಿರಲ್ಲ ಏನಿರಲ್ಲ, ಬೇರೆ ಪಕ್ಕ ತೋಟದಲ್ಲಿ ಇದು ಹಸಿರುಗಳು ಇದು ನೋಡುತ್ತೆ, ಅಲ್ಲಿ ಹೋಗ್ಬಿಡುತ್ತೆ, ಮೇಗೆ ಹೋಗ್ಬಿಡುತ್ತೆ. ನಾವು ನೈಟ್ ಹುಡ್ಕೋಕೆ ಹೋಗಬೇಕು, ಅಲ್ಲಿ ಹೋಗ್ಬೇಕಾದ್ರೆ ಹೋಗಿರ್ಬೋದು, 2-3 ಜನ ಹೋಗಿರ್ಬೋದು, ಅಲ್ಲಿದ್ದಿರ್ಬೋದು. ಇವ್ರು ಹೋಗಿ ಡೈರೆಕ್ಟ್ ನೋಡಿ ಶೂಟರ್ ಮಾಡೋದ ಏನು? ಒಂದು ಫಾರೆಸ್ಟ್ ಆಫೀಸ್ ಒಬ್ಬರು ಇರ್ತಾರೆ, ಫಾರೆಸ್ಟ್ ಆಫೀಸರು ಅಲ್ಲಿ 4 ಜನ ಇರ್ತಾರೆ, ಜೀಪಲ್ಲಿ 5 ಜನ ಇರ್ತಾರೆ, ಅವ್ರು 3 ಜನ ಇದ್ರು ರೌಂಡ್ ಅಪ್ ಮಾಡೋಕ್ಕಾಗಲ್ವಾ? ನೋಡ್ತಾರೆ, ಇಲ್ಲಿ ನೋಡೋದು ಗೊತ್ತಾ, ಲೈಟಿಂಗ್ಸ್ ಎಲ್ಲ ಗೊತ್ತಾಗುತ್ತೆ, ಏನಿದೆ ನೋಡೋಣ ಅಂತ 3-4 ಜನ ಬಂದು ರೌಂಡ್ ಅಪ್ ಮಾಡಿ ಹಿಡಿಯೋಕ್ಕಾಗಲ್ವಾ? ಈ ಪರವಾಗಿ ಏನೋ ಮಾಡಲಿ, ಇಡೀರಿ ಹೋಗಿ ಲೀಗಲ್ ಆಕ್ಷನ್ ತಗೊಳ್ಳಿ, ನಮ್ಗೆ ಏನೇನು ಸೆಕ್ಷನ್ ಇದೆ ಎಲ್ಲ ಸೆಕ್ಷನ್ ಹಾಕಿ, ನೀವೇನೋ 10 ವರ್ಷ 20 ವರ್ಷ ಜೈಲು ಹಾಕಿ ದಂಡ ಹಾಕಿ ಎಲ್ಲ ವಿಧಿಸೆಲ್ಲ ಮಾಡಿ ಕಾನೂನು. ಈಗ ರೇಪ್ ಮಾಡ್ತಾನೆ ತಗೊಂಡು ಕೂರಿಸ್ಬಿಟ್ಟು ಊಟ ಕೊಡ್ತೀರಾ, ಮರ್ಡರ್ ಮಾಡ್ತಾನೆ ಕರ್ಕೊಂಡೋಗಿ ಕೂರಿಸ್ಬಿಡ್ತೀರಾ, ಜೈಲು ಇಟ್ಕೊಬಿಡ್ತಾರೆ, ಎಲ್ಲ ಇಟ್ಕೊಬಿಡ್ತಾರೆ. ಇದು ಮತ್ತೆ ಶೂಟರ್ ಮಾಡಬೇಕು. 3 ಜನ 3 ಫ್ಯಾಮಿಲಿ ಹೋಗ್ಬಿಟ್ಟೈತೆ, ಮಕ್ಕಳು ನೋಡಿ ಚಿಕ್ಕ ಮಕ್ಕಳವರೆ, ಮದುವೆ ಎಲ್ಲ ಮದುವೆ ಆಗಿದೆ, ಚಿಕ್ಕ ಮಕ್ಕಳು ನೋಡಿದ್ರೆ ಹೆಂಗೆ ಮನಸ್ಸು ಉರಿತದೆ ಸರ್. ಅವ್ರಿಗೆ ಮಕ್ಕಳೇ ನೋಡ್ಕೋತಾರೆ. ಆಗ ನಾವೆಲ್ಲ ಫುಲ್ ಕರೋಡ್ಪತಿ, ಅವ್ರು ಯಾರೆಲ್ಲ ದುಡ್ಡಿಲ್ಲ, ಇಲ್ಲ ಸಾಲ ಭಾಳ ಮಾಡ್ಕೊಂಡಿರೋರು, ಆಗ ಮನೇಲಿರೋರು ಆಗ ಹೆಂಗ್ಸ್ ಏನು ಮಾಡ್ತಾರೆ, ಈಗ ಸಾಲ ಹೆಂಗೆ ತೀರಿಸ್ತಾರೆ, ಯಾರು ನೋಡ್ಕೋತಾರೆ ಮಾಡ್ತಾರೆ. ಈಗ ಇನ್ನು ಮುಂದೆ ನಮ್ಮ ಊರಲ್ಲಿ ಯಾವುದೇ ಇರಲಿ, ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಲಿ, ವಾಚರ್ ಆಗಿ ಬೋಳಿ ಮಾಡಿ ಯಾವನು ಬರ್ಬೋದಲ್ಲಿ ಇರಬಾರ್ದು. ಆಲ್ರೆಡಿ ಹೋಗಿದ್ದು ಶಾಗಿ ಗ್ರಾಮ ಪಂಚಾಯತ್ ಅಲ್ಲಿ ಹೋಗಿದ್ದು, ಕಲಿ ದುಡ್ಡಿ ಎಲ್ಲ ಕಡೆ ಹೊಡೆದಾಕ್ಬಿಟ್ಟಿದ್ದೀವಿ. ಅವರದ್ದು ಬೋಳಿಗಳು ಅವರೇ ಮಾಡಿರೋದು. ಈಗ ಎಲ್ಲ ಹೊಡೆದಾಕಿದ್ದು ಪ್ರತಿಭಟನೆ ಮಾಡ್ತಿದ್ದೀವಿ. ಇನ್ನು ನಮ್ಮ ಊರಿಗೆ ಬರಬಾರ್ದು, ಅವರು ಯಾವುದೇ ಬರಬಾರ್ದು, ಏನಿದೆ ನಾವು ಡೀಲ್ ಮಾಡ್ಕೊಡ್ತೀವಿ. ಏನು ನಮ್ಮ ಊರೈತಾ, ನಮ್ಮ ಊರ ಜನ 400 ಜನ ಏನು ಮಾಡ್ತೀವಿ, ಎಲ್ಲ ಈ ಟೆರರಿಸ್ಟ್ ಅವರು, ನಾವು ಟೆರರಿಸ್ಟ್ ಅವರು ಬಂದು ನೋಡಿದ್ರೆ ಎಲ್ಲ ನೋಡಿದ್ರೆ ಎಲ್ಲರ ಮನೆಯಲ್ಲೂ ಸೀಮೆಸ್ ಆಗಲಿ ಒಂದು 4-5 ಇದು ನಾರ್ಮಲ್ ಇದೆಲ್ಲ 6 ಕುಡಿ ಎಲ್ಲನೂ ಆಯ್ತು ನಮಗೆ. ಎಲ್ಲ ಪೂರ ಮೇಯ್ನ್ ಆಗಿ ಏನು ಗೊತ್ತಾ, ನಮಗೆ ಹಾಲು ಡೈರಿ ಅದು ನಮ್ಗೆ 15 days once ಪೇಮೆಂಟ್ ಆಗುತ್ತೆ, ಆಯ್ಕೊಂಡು ದುಡಿತಾರೆ. ಮತ್ತು ಇದು ಅಕ್ಕಿ ಜೋಳ ರಾಗಿ ಹಾಕ್ಬಿಟ್ಟು ಅದೇನೋ 6 months ಒಂದು ಮಳೆ ಇಲ್ಲದಕ್ಕೆ ನೋಡಿ, ಮಳೆ ಇಲ್ಲ ಏನಿಲ್ಲ ಇಟ್ಕೊಬಿಟ್ಟು ಕೂತಾವರೆಲ್ಲ. ಇದೇನಾಗುತ್ತೆ ಇದು? ಈಗ ಅವ್ರು ಆರೋಪ ಮಾಡ್ತಾ ಇರುವಂಥದ್ದು, ನಾವು ಇವರು ಅಕ್ರಮವಾಗಿ ಬೇಟೆ ಆಡ್ಲಿಕ್ಕೆ ಬಂದಿದ್ರು, ಹಾಗಾಗಿ ನಮ್ಮ ಮೇಲೆ ಫೈರ್ ಮಾಡಿದ್ರೆ ನಾವು ವಾಪಸ್ ಫೈರ್ ಮಾಡಿದ್ರೆ ಅಕ್ರಮವಾಗಿ ಸರಿ ಹೋಗಿ ನಾವು ಹೋಗಿದ್ದೀನಿ, ಕಾಡಿಗೆ ಹೋಗಿದ್ದೀನಿ, ಬೇಟೆ ಆಡಿದ್ದೀನಿ, ಒಂದು ಜಿಂಕೆ ಮರಿ ಹೊಡೆದಾಕ್ಬಿಟ್ಟಿದ್ದೀನಿ, ನೋಡಿದ್ದೀರಾ, ಬಂದು ನೀವು ಅರೆಸ್ಟ್ ಮಾಡಿ. ಇನ್ ಕೇಸ್ ನಾದ್ರೆ ಗನ್ ಐತೆ, ನಾ ಫೈರ್ ಬ್ಯಾಕ್ ಮಾಡಿದ್ದೀನಿ ಅಂದರೆ ನೀನು ನನಗೆ ತೋರಿಸಪ್ಪ ನಿಮ್ಗೆ ಏನಾಗಿದೆ. 3 ಜನ ಸತ್ತೋಗಿದ್ದೀವಿ, ಬಟ್ ಅಪ್ಪನೇನೋ ಫೈರ್ ಮಾಡಿದ್ರೆ ನಿಮ್ಗೇನೋ ಆಗಿರಬೇಕಿತ್ತು, ಅಟ್ಲೀಸ್ಟ್ ಏನೋ ಸ್ವಲ್ಪ ಆಗಿರಬೇಕಿತ್ತು, ಗಾಯ ಆಗಿದೆಯಾ? ಏನಾಗಿಲ್ಲ. ಹಂಗಾರೆ ಏನು ಬಂದಿದ್ರೆ ಡೈರೆಕ್ಟ್ ಶೂಟರ್ ಮಾಡಿದ್ರೆ ಅಷ್ಟೇ, ಏನು ಎತ್ತ ಕೇಳಿಲ್ಲ ಏನಿಲ್ಲ. ನೋಡಿದ್ರೆ ಎತ್ತಿ ನೆತ್ತಿಗೆ ಕೊಟ್ಟಿದೆ, ಎದ್ದು ಹೊಡೆದಿದ್ದ ಅವರು ಫೋಟೋ ನೋಡಿದ್ದಾರೆ, ಇಲ್ಲಿ ಹೊಡೆದವ್ರೆ ಟೆರರಿಸ್ಟ್ ಅವರು, ಪಾಕಿಸ್ತಾನ ಅವರು. ಫೀಲ್ ಆಗ್ತಿಲ್ಲ ಸರ್, ಹತ್ರದಿಂದನೇ ಹೊಡೆದಂಗೆ ಫೀಲ್ ಆಗ್ತಿಲ್ಲ. ಮಾತಾಡಿರ್ತಾರೆ, ಹತ್ರದಿಂದ ಹೊಡೆದಂಗೆ ಕ್ಲೋಸ್ ನಮಗೆ ಫೀಲ್, ಫೋಟೋಸ್ ನೋಡಿದ್ರೇ ಗೊತ್ತಾಗಲ್ಲ, ಕ್ಲೋಸ್ ರೇಂಜಿಂದ ಹೊಡೆದಂಗೆ ಫೀಲ್ ಆಗ್ತದೆ. ಅದು ಕ್ಲೋಸ್ ರೇಂಜ್ ಅವ್ರಿಗೂ ಒಬ್ರಿಗಾದ್ರೂ ಅಟ್ಲೀಸ್ಟ್ ಏಟ್ ಆಗಿರ್ಬೇಕಿತ್ತಲ್ಲ ಸರ್. ಯಾಕಂದ್ರೆ ಸಾಮಾನ್ಯವಾಗಿ ಕಾಡಂಚಿನ ಭಾಗಗಳಲ್ಲಿ ಲೈಸೆನ್ಸ್ ತಗೊಂಡು ಬಂದೂಕು ಇಟ್ಕೊಂಡಿರ್ತಾರೆ, ಒಂದಷ್ಟು ಆತ್ಮರಕ್ಷಣೆ ಆ ಥರ ಏನಾದ್ರು ಇಟ್ಕೊಂಡಿದ್ರೆ ಅವರು ಸರ್? ಅದು ಗೊತ್ತಿಲ್ಲ, ಯಾಕಂದ್ರೆ ನಮಗೆ ಇವಾಗ ಒಂದು 7 to 8 years ಆಯ್ತು. ನಾವು ಆಲ್ಮೋಸ್ಟ್ ಮೂರಲ್ಲಿ ಇದೆಯಾ ಆ ಥರ ಏನೂ ಇಲ್ಲ ಸರ್. ಬಂದೂಕು ಆ ಥರ ಏನಿಲ್ಲ, ಲೈಸೆನ್ಸ್ ಬಂದೂಕು ಏನು ಕೊಟ್ಟಿಲ್ಲ, ಗೊತ್ತಿಲ್ಲ. ನಾವು ಇರ್ಬೋದು 1 or 2 ಇರ್ಬೋದು, ಬಟ್ ಏನಿಲ್ಲ. ಇನ್ ಕೇಸ್ ಇರು ಪರವಾಗಿಲ್ಲ, ನಾಳೆ ಬಂದಕ್ಕೆ ಇಟ್ಕೊಂಡು ಏನು ಮಾಡಿರಲಿ, ಯಾರು ಹಿಡಿದಿಲ್ಲ, ಸೋಫನ್ ಹಿಡಿದಿಲ್ವಾ, ಅರಣ್ಯ ಇಲಾಖೆಯಲ್ಲಿ ಯಾರು ಹಿಡಿದಿಲ್ವಾ, ಕರ್ಕೊಂಡು ಹೋಗಿಲ್ವಾ, ಜೈಲು ಹಾಕಿಲ್ವಾ, ಬೇಲ್ ಹಾಕಿಲ್ವಾ ಬೆಟ್ಟದಲ್ಲಿ? ಈಗ ಫಾರ್ ಎಕ್ಸಾಂಪಲ್ ಈಗ ನೈಟ್ ಹೋಗ್ತಾರೆ, ಹಸು ಕಾಡಿಗೆ ಹೋಗ್ಬಿಟ್ಟೈತೆ, ಹುಡುಕಕ್ಕೆ ಹೋಗ್ತಾರೆ. ಈಗ ಚಿರತೆ ತಲೆ ಇದು ಗೊತ್ತಾ ನಿಮಗೆ, ಬೆಟ್ಟದಲ್ಲಿ ಹೋಗ್ಬೇಕಾರೆ ಹಿಡಿದಿದೆ. ಈ ಕಡೆ PG ಪಲ್ಲಿ ಹೋಗಿದ್ದಾರೆ, ಅಲ್ಲಿನಾಗೈತೆ ಚಿರತೆ ಹಿಡಿದಿದೆ, ಅಲ್ಲ ಗೊತ್ತಲ್ವಾ? ಇದು ಹಿಡಿದು ಬಿಟ್ಟರೆ ಯಾರು ಕೊಡ್ತಾರೆ? ಏನಲ್ಲ, ಬರ್ತಾರೆ ನೋಡ್ತಾರೆ, ಫೋಟೋ ಹಿಡಿತಾರೆ, ಹೋಗ್ಬಿಡ್ತಾರೆ. ಬಟ್ ಏನು ಕೊಡಲ್ಲ, ಏನು ಈ ಗೌರ್ಮೆಂಟ್ ಬಂದ್ಬಿಟ್ಟು ಏನು ಮಾಡಲ್ಲ. ಈಗ ಫಾರ್ ಎಕ್ಸಾಂಪಲ್ DG ಆರ್ಡರ್ ಕೊಟ್ಟನಂತೆ, DG ಶೂಟ್ ಮಾಡಕ್ಕೆ ಕೊಟ್ಟನಂತೆ. ಈಗ ವಾಚರ್ಗೆ ಏನು ಕೊಡ್ತಾನೆ DGಗೆ? ಏನೋ ಹಸ ಹೋಗಿರ್ಬೋದು, ಹುಡ್ಕಕ್ಕೆ ಹೋಗಿರ್ಬೋದು, ಆ ಥರ ಅಸಂಪ್ಷನ್ ಇಲ್ವಾ? ಇವ್ರು ಹೇಳ್ತೀರಾ ಬೇಟೆಗೆ ಹೋದ್ರು ಅಂತ. ಓಕೆ, ಬೇಟೆಗೆ ಹೋಗ್ಬಿಟ್ರು, ಹೋಗಿದ್ದಾರೆ, ನೋಡಿದ್ದೀರಾ, ಅರೆಸ್ಟ್ ಮಾಡಿ ಹಿಡೀರಿ, ಕರ್ಕೊಂಡು ಹೋಗಿ ನಿಮ್ಮ ಬಸ್ಸಿಗೆ ತಗೊಳ್ಳಿ, ಏನೇನು ಮಾಡಬೇಕು ಎಲ್ಲ ಒಳ್ಳೆ ನೀವು ಎಲ್ಲ ನೀವು ಚೆಕ್ ಮಾಡಿ. ಫಾರ್ ಎಕ್ಸಾಂಪಲ್ ಈಗ 5 years ಜೈಲ, 5 years ಜೈಲ್ ಹಾಕ್ಬಿಡಿ, 10 years ಜೈಲ್ ಹಾಕ್ಬಿಡಿ, ಏನು ಮಾಡಬೇಕೋ ಮಾಡ್ಬಿಡಿ ಅಷ್ಟೇ. ಕೇಳಿದ್ರೆ ಈಗ ಏನು DG ಆರ್ಡರ್ ಕೊಟ್ಟನಂತೆ, ಯಾರಿಗೆ? ವಾಚರಿಗೆ ಶೂಟ್ ಮಾಡೋಕೆ. ವಾಚರಿಗೆ ಏನಾಯ್ತು ಬೇಕು ಶೂಟ್ ಮಾಡೋಕ್ಕೆ? ಇನ್ ಕೇಸ್ ಫಾರ್ ಎಕ್ಸಾಂಪಲ್ ಪೊಲೀಸ್ ಲೆವೆಲ್ ಐತೆ, 1, 2, 3 ಲೆವೆಲ್ ಐತೆ, ಅದು ಯಾರು ಮಾಡ್ಬೇಕು? ಎನ್ಕೌಂಟರ್ ಮಾಡಬೇಕಾದ್ರೆ ಅಫಿಷಿಯಲಾಗಿ ಕೋರ್ಟಲ್ಲೇ ಆಗಲಿ ಇದೆಲ್ಲಾಗಿ ತರ್ಕೋದು, ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಬರಬೇಕು, ಆಗ ಶೂಟರ್ ಮಾಡಬೇಕು. ಹೋಗ್ತಾರೆ, ಇಲ್ಲಿ ಕಾಡಿಗೆ ಹೊಡೆದ್ಬಿಡ್ತಾರೆ ಇವರು. ಈ ಥರ
ಏನಾಗಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಈಗ ಫಾರೆಸ್ಟ್ ಈಗ ಫಾರ್ ಬೇಟೆಗೆ ಹೋಗಿದ್ದಾರೆ ಅಂತ ಪ್ರಕರಣಗಳು ಇದೆ ಸರ್. ಬೇಟೆಗೆ ಹೋಗಿದ್ದಾರೆ, ಹಿಡಿದಿದ್ದೀವಿ ಅಂತ ಇದೆ, ಅದು ಅಕ್ಸೆಪ್ಟ್ ಮಾಡ್ಕೊಳ್ತೀವಿ ಸರ್. ಓಕೆ, ಅದು ತಪ್ಪು ಅಂತ. ಬಟ್ ಶೂಟ್ ಔಟ್ ಮಾಡೋ ಥರ ಏನು ಅಂತ ನನಗೆ ಅಲಿಗೇಷನ್ ಇಡ್ತೀನಿ. ಹೆಂಗಂದ್ರೆ ಗೊತ್ತಾ, ಫಾರೆಸ್ಟ್ ಆಫೀಸರ್ ಬಂದರು, ಕಾಡಿಗೆ ಹೋದ್ರು, ಅವ್ರು ಬೇಟೆ ಮಾಡ್ತಿದ್ರು, ನಮ್ಮ ಊರವರು ಹೋದ್ರು, ಪ್ರೊಟೆಕ್ಟ್ ಮಾಡೋಕೆ ಹೋಗಿದ್ರು, ಅದಕ್ಕೆ ಇವ್ರ ಮೇಲೆ ದಾಳಿ ಮಾಡಿದ್ದಾರೆ. ಅವರು ಫಾರೆಸ್ಟ್ ಆಫೀಸರ್ ಬಂದಿದ್ದು, ಬೇಟೆಗೆ ಹೋಗಿದ್ದು ಫಾರೆಸ್ಟ್ ಆಫೀಸರ್ ನಮ್ಮ ಫಾರೆಸ್ಟ್ ನಾವು ಕಾಪಾಡಕ್ಕೆ ಹೋಗಿ ನಮ್ಮ ಮೇಲೆ ದಾಳಿಗೆ ಶೂಟ್ ಮಾಡೋರು ಅಷ್ಟೇ. ಈಗ ನಾವು ಹೇಳೋದಷ್ಟೇ. ಇನ್ನು ಮುಂದೆ ನಾವು ನೋಡಿಲಿ, ಇನ್ನು ಮುಂದೆ ನಮ್ಮ ಫಾರೆಸ್ಟ್ ಆಫೀಸ್ ಆಗಲಿ ಯಾರು ಗಾರ್ಡರ್ ವಾಚರು ರೇಂಜರು ಯಾರು ಬರಬಾರ್ದು, ನಮಗೆ ನಮ್ಮ ಊರಿಗೆ ಬರಬಾರ್ದು. ಬಾಡಿ ಮಕ್ಕಳು ಹೋಗಲಿಲ್ಲ ಅಂತಾರೆ. ಅಂದರೆ ಶರ್ಮಿತಾ ಅವರು ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು, ಅಲ್ಲಿ ಅಕ್ರಮವಾಗಿ ಬೇಟೆಗೆ ಏನು ಹೋಗಿರಲಿಲ್ಲ. ಒಂದು ವೇಳೆ ಹೋಗಿದ್ರು ಕೂಡ ಕಾನೂನಾತ್ಮಕ ಅವ್ರ ಮೇಲೆ ಕ್ರಮವನ್ನು ತೆಗೆದುಕೊಳ್ಬೇಕಾಗಿತ್ತು. ಯಾಕಂದರೆ ನಮ್ಮೂರಲ್ಲಿ ಸಾಮಾನ್ಯವಾಗಿ ಹಸು, ಎಮ್ಮೆ, ಕುರಿ, ಮೇಕೆಗಳನ್ನ ಮೇಯಿಸುವಂಥ ಜನಗಳು ನಾವು ಕೃಷಿ ಮಾಡ್ತೀವಿ. ಸಂಜೆ ಸಮಯದಲ್ಲಿ ಹಸು ಅಂದರೆ ಕುರಿ, ಮೇಕೆ ಅವು ಕಾಡಿನಿಂದ ಬರಲಿಲ್ಲ ಅಂದರೆ ಹಿಡ್ಕೊಂಬರೋಕ್ಕೆ ಹೋಗೋದು ಸಹಜ. ಅಂಥ ಸಂದರ್ಭದಲ್ಲಿ ಹೋಗಿರ್ಬೋದು. ಒಂದು ವೇಳೆ ಅಕ್ರಮ ಬೇಟೆಗೆ ಹೋಗಿದ್ರು ಕೂಡ ಅವ್ರನ್ನ ಹಿಡಿದು ಶಿಕ್ಷೆಯನ್ನು ಕೊಡ್ಬೋದಾಗಿತ್ತು. ಮೂವರ ಪ್ರಾಣವನ್ನು ತೆಗಿಲಿಕ್ಕೆ ಅರಣ್ಯ ಇಲಾಖೆಗೆ ಅನುಮತಿ ಕೊಟ್ಟವ್ರು ಯಾರು? ನಮಗೆ ನ್ಯಾಯ ಬೇಕು ಅನ್ನುವಂಥ ಮಾತುಗಳನ್ನ ಸದ್ಯ ಕುಟುಂಬಸ್ಥರು ಆಡ್ತಾ ಇರುವಂಥದ್ದು. ಶರ್ಮಿತಾ, ಫೈನ್, ಥ್ಯಾಂಕ್ ಯು. ನನ್ನ ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.